ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್ ಜಿಕೆ. ಸೊ ಇವತ್ತಿನ ತರಗತಿ ಕೂಡ ಏನಿದೆ ಅಂದ್ರ ಈ RRB ಗ್ರೂಪ್ ಡಿ ಎಕ್ಸಾಮ್ ಸಲುವಾಗಿ ಮತ್ತೆ ನಾವು ಇಲ್ಲಿ ಜಿಕೆ 1000 ಪ್ರಶ್ನೆಗಳ ಸರಣಿ ಸ್ಟಾರ್ಟ್ ಆಗಿತ್ತು. ಅದ್ರಾಗ ನಾವು ಆಲ್ರೆಡಿ ಈಗ 3 ಕ್ಲಾಸ್ ಆಗ್ಯಾವ. ಇದು 4ನೇ ಕ್ಲಾಸ್ ಕೂಡ ಆಗಬಹುದು. ಅದ್ರಾಗ ಎಷ್ಟನೇ ಕ್ವಶನ್ ಅಂದ್ರ 15ನೇ ಕ್ವಶನ್ ಇದೆ. ಹಾಗಾದ್ರ 15ನೇ ಕ್ವಶನ್ ಏನಿದೆ ನೋಡ್ರಿ. ಇಲ್ಲಿ SU ಕರಿತದ ಸುಕೋಯ್. ಓಕೆನಾ, ಸುಕೋಯ್ 57 ಇಲ್ಲಿ ಪೂರ್ತಿ ಇದೆ ನೋಡ್ರಿ ಫುಲ್ ಫಾರ್ಮ್. ಅದಕ್ಕೆ ಸಿಂಪಲ್ ಆಗಿ SU ಕರಿತೀವಿ 57 ಅಥವಾ ಸುಕೋಯ್ 57 ಅಂತ ಹೇಳಿ. ಒಂದು ಫೈಟರ್ ಜೆಟ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂದ್ರ ಇದೊಂಥರ ಯುದ್ಧ ವಿಮಾನ ಇದ್ದಂಗ ಇದು. ಹಾಗಾದ್ರ ಅದನ್ನ ಯಾರ ಅಭಿವೃದ್ಧಿಪಡಿಸ್ತಾರ? ಯಾಕಂದ್ರ ನಮಗ ನಾವು ವಿದೇಶದಿಂದ ತಗೋತೀವಿ ಅವಾಗ ಆ ದೇಶದ ಕೆಲವೊಂದು ಯುದ್ಧ ವಿಮಾನಗಳು ಎಲ್ಲಿಂದ ತಗೊಂಡಿ ಅನ್ನೋದು ಕೇಳ್ತಾರೆ. ನಿಮ್ಗ ಆಮದುಗಳು ಮತ್ತು ರಫ್ತು ಕೇಳ್ತಾರ. ಹಾಗಾದ್ರ ಇಲ್ಲಿ ಎಸ್ ಅಥವಾ ಈ ಸುಖೋಯ್ 57 ನಾವು ಈ ಒಂದು ಜೆಟ್ ಐತಿ. ಹಾಗಾದ್ರೆ ಅದು ಎಲ್ಲಿಂದ ಅಭಿವೃದ್ಧಿ ಪಡಿಸ್ತಾರ ಅಥವಾ ಯಾರು ಪಡಿಸ್ತಾರ ಅನ್ನೋದು ಆಪ್ಷನ್ ಇದೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಏನಿದೆ ಅಂದ್ರ ಇಲ್ಲಿ ಮೊದಲ ಆಪ್ಷನ್ ಬಂದ್ರ ರಷ್ಯಾ, ಚೀನಾ, ಭಾರತ ಮತ್ತು ಜಪಾನ್. ಇಲ್ಲಿ ಏನಂದ್ರ ಇದರ ಒಂದು ಎಕ್ಸಾಕ್ಟ್ ಆಗಿ ಇರುವಂತ ಆನ್ಸರ್ ಏನಂದ್ರ ಇದು ಅಭಿವೃದ್ಧಿ ಮಾಡಿರುವಂತ ದೇಶ ಬಂದ್ರೆ ಯಾವ್ದಂದ್ರ ಅದು ರಷ್ಯಾ ನೋಡ್ರಿ. ಯಾವ್ದ್ರಿ? ರಷ್ಯಾ ಗೊತ್ತಿರ್ಬೇಕು. ಹಾಗಾದ್ರೆ ರಷ್ಯಾದ ರಾಜಧಾನಿ ಗೊತ್ತಿರ್ಬೇಕು ಮಾಸ್ಕೋ. ಯಾವ್ದ್ರಿ? ಮಾಸ್ಕೋ ಗೊತ್ತಿರ್ಬೇಕು. ಹಾಗಾದ್ರೆ ಮಾಸ್ಕೋ ಯಾವ ನದಿ ಹತ್ರ ಇದೆ ಅಂದ್ರ ಅದು ಮಾಸ್ಕೋವ ನದಿ ದಡದಲ್ಲಿ ಕಂಡು ಬರುತ್ತದೆ. ಇದು ಗೊತ್ತಿರ್ಬೇಕು. ಇನ್ನು ಚೀನಾ ದೇಶದ ರಾಜಧಾನಿ ಗೊತ್ತಿರ್ಬೇಕು ನಿಮ್ಗೆ ಸಿಂಪಲ್ ಆಗಿ. ಯಾವ್ದ್ರಿ? ಬೀಜಿಂಗ. ಯಾವ್ದ್ರಿ? ಬೀಜಿಂಗ. ಇದೇ ಬೀಜಿಂಗ್ 2008 ಇಲ್ಲಿ ಬೀಜಿಂಗ್ ಒಲಿಂಪಿಕ್ ಆತವ. ಅಲ್ಲೇ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನ ಗೆದ್ದಂತ ಭಾರತದ ಆಟಗಾರ ಯಾರಂದ್ರ ಅದು ಅಭಿನವ ಬಿಂದ್ರಾ. ಯಾರಿ? ಅಭಿನವ್ ಬಿಂದ್ರಾ ಅವರು ಮೊಟ್ಟ ಮೊದಲ ಬಾರಿಗೆ ಈ ಗೋಲ್ಡ್ ಗೆದ್ದಾರ ಎಲ್ಲಿ? ಒಲಿಂಪಿಕ್ ನಾಗ. ಹಾಗಾದ್ರೆ ಇವರು ಯಾವ ಆಟ ಕೂಡ ನಿಮ್ಗೆ ಗೊತ್ತಿರಬೇಕು? ಶೂಟರ್ ಆಟ. ಯಾವ್ದ್ರಿ? ಶೂಟರ್ ಅಥವಾ ಶೂಟಿಂಗ್. ಹಾಗಾದ್ರೆ ಇವ್ರು ರಾಜ್ಯಕ್ಕೆ ಇದ್ರ ಮೊನ್ನೆ ನಿಮ್ಮ SSC ಮತ್ತು ಈ GD ಕ್ವಶನ್ ಕೇಳ್ತಾ ನೋಡ್ರಿ. ಅದು RRB ಕೂಡ ಕ್ವಶನ್ ಆಗೈತಿ. ಅಲ್ಲಿ ಅಭಿನವ್ ಬಿಂದ್ರಾ ಅವರ ಒಂದು ರಾಜ್ಯ ಬಂದ್ರ ಉತ್ತರಾಖಂಡ. ಓಕೆನಾ, ಅದು ಗೊತ್ತಿರ್ಬೇಕು. ಇನ್ನು ಭಾರತ ಬಗ್ಗೆ ನಿಮಗ್ ಗೊತ್ತೈತಲ್ಲ, ಅದು ಬೇಡ. ಹಾಗಾದ್ರ ಜಪಾನ್ ದೇಶದ ರಾಜಧಾನಿ ಗೊತ್ತಿರಬೇಕು ಟೋಕಿಯೋ. ಯಾವ್ದ್ರಿ? ಟೋಕಿಯೋ. ಈ ಟೋಕಿಯೋ ಯಾವ ನದಿ ಹತ್ರ ದಡದಲ್ಲಿ ಕಂಡು ಬರ್ತದ್ರ ಅದು ಸುಮಿದಾ ನದಿ ದಡದಲ್ಲಿ ಕಂಡು ಬರ್ತದೆ. ಈ ಟೋಕಿಯೋ ಏನಂದ್ರ ಇದು ಜಗತ್ತಿನ ಅತ್ಯಂತ ಒಂದು ದೊಡ್ಡ ನಗರ. ಇದು ನಮ್ಗೆ SSC ಆಲ್ರೆಡಿ ಕ್ಯಾನ್. ಜಗತ್ತಿನ ಅತ್ಯಂತ ದೊಡ್ಡ ನಗರ ಬಂದ್ರ ಟೋಕಿಯೋ ಅಂತ ಪ್ರೆಸೆಂಟ್ ಅಂದ್ರ ಆಲ್ಮೋಸ್ಟ್ ಜಗತ್ತಿನಾಗ, ದೇಶ ಅಲ್ಲ. ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ, ಇದು ಕ್ವಶನ್ ಆಗೈತಿ ನಮ್ಗ, ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಅದು ನಗರ ಯಾವ್ದಂದ್ರ ಅದು ಟೋಕಿಯೋ ನಗರ. ಬಟ್ ನಗರ ಬಂದಾಗ ಟೋಕಿಯೋ ಹೇಳ್ಬೇಕು, ದೇಶ ಬಂದಾಗ ಭಾರತ ಹೇಳ್ಬೇಕು ನಾವು. ಅದು ಗೊತ್ತಿರ್ಬೇಕು. ಹಾಗಾದ್ರ ರಷ್ಯಾದಲ್ಲಿ ಇತ್ತೀಚೆಗೆ ಈ ಖಜಾನ್ ಎಂಬ ಒಂದು ಸ್ಥಳದಲ್ಲಿ, ರಷ್ಯಾದ ಖಜಾನ್ ಎಂಬ ಒಂದು ಸ್ಥಳದಲ್ಲಿ ಏನಾಗತ್ತಂದ್ರ ಈ 16ನೇ ಈ ಬ್ರಿಕ್ಸ್ ಸಭೆ ಏನಾಗತ್ತೆ ಹೇಳ್ರಿ? ಈ ಬ್ರಿಕ್ಸ್ ಸಭೆ ಅಲ್ಲಿ ಆತತಿ. ಗೊತ್ತಿರ್ಬೇಕು ನಿಮ್ಗ. ಹಾಗಾದ್ರೆ ಇತ್ತೀಚೆಗೆ ಬ್ರಿಕ್ಸ್ 2025ರಲ್ಲಿ ಈ ಬ್ರಿಕ್ಸ್ ನ 10ನೇ ದೇಶವಾಗಿ ಯಾವ್ದಂದ್ರ ಅದು ಇಂಡೋನೇಷಿಯಾ. ಈ ಒಂದು ದೇಶ ಇದಕ್ ಸೇರ್ಪಡೆ ಆದತಿ. ಯಾವ್ದ್ರಿ? ಇಂಡೋನೇಷಿಯಾ ಈ ಬ್ರಿಕ್ಸ್ ಸೇರ್ಪಡೆ ಆದತಿ. ಇಂಡೋನೇಷಿಯಾ ದೇಶದ ರಾಜಧಾನಿ ಗೊತ್ತಿರಬೇಕು ಜಕಾರ್ತ. ಯಾವ್ದ್ರಿ? ಜಕಾರ್ತ ಕರಿತೀವಿ. ಜಕಾರ್ತ್ ಯಾವ ನದಿ ದಡದಲ್ಲಿ ಕಂಡು ಬರುತ್ತಿದ್ರ ಅದು ಸಿಲಿಉಂಗ ಎಂಬ ನದಿ ದಡದಲ್ಲಿ ಕಂಡು ಬರುತ್ತದೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಇಲ್ಲಿ ಜಕಾರ್ತ ಇಂಪಾರ್ಟೆಂಟ್. ಜಕಾರ್ತ್ ಒಳಗಡೆ ಯಾವ ಒಂದು ಒಕ್ಕೂಟ ಕಂಡು ಬರುತ್ತೆ ಅಂದ್ರೆ ಹೆಡ್ ಕ್ವಾರ್ಟರ್ ಕೇಳ್ತಾನದು ಆಸಿಯಾನ್ ಅಥವಾ ಆಸಿಯನ್ ಒಕ್ಕೂಟ ಈ ಜಕಾರ್ತ್ ಅಲ್ಲಿ ಕಂಡು ಬರುತ್ತದೆ. ಆದ್ರ ಈ ಒಂದು ಪ್ರಶ್ನೆ ಬಗ್ಗೆ ಇಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇನ್ನು ರಷ್ಯಾದಿಂದ ಮತ್ತೆ ಏನ್ ತಗೋತೀವಿ ಅಂದ್ರ ನಾವು ಬೇರೆ ಬೇರೆ ಯುದ್ಧ ವಿಮಾನ ತಗೋತೀವಿ ನೋಡು. ಅಂದ್ರ ರಷ್ಯಾ ಕಡೆಯಿಂದ ನಾವು ರಷ್ಯಾ ದೇಶದಿಂದ ಮತ್ತೆ ಕೆಲವೊಂದು ಯುದ್ಧ ವಿಮಾನ ಬರ್ತಾವ. ಅಲ್ಲಿ ಅತಿ ಹೆಚ್ಚು ಫೇಮಸ್ ನಮಗ S-400. ಇದು ನೋಡ್ರಿ, ಇದು ರಷ್ಯಾದಿಂದನೇ ಆಮದು ಮಾಡ್ಕೊಂಡಿದ್ವಿ. ಇನ್ನೊಂದು ಬರ್ತೈತಿ ಬ್ರಹ್ಮೋಸ್ಮ. ಯಾವ್ದ್ರಿ? ಬ್ರಹ್ಮೋಸ್ಮ. ಆಕ್ಚುಲಿ ಇದು ಬ್ರಹ್ಮೋಸ್ಮ ಅನ್ನೋದು ಭಾರತ ಮತ್ತು ರಷ್ಯಾ ಇಬ್ರು ಸೇರಿಸಿ ಒಂದು ಸ್ಥಾಪನೆ ಮಾಡೋದು. ಅಂದ್ರ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ಇವ್ ನದಿ ಅದಾವ. ಆಕ್ಚುಲಿ ನದಿ ಐತಿ ಇಲ್ಲಿ ಮಾಸ್ಕೋ ನದಿ. ಇದು ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿ ಎರಡು ಕೂರ್ಸಿ ಹೆಸರಿಟ್ಟಾರ. ಈ ಎರಡು ಎಲ್ಲಿಂದ ತಗೊಂಡ್ಬರ್ತೀವಿ ಅಂದ್ರ ಅದು ರಷ್ಯಾದಿಂದ ತಗೊಂಡ್ಬರ್ತೀವಿ. ಇನ್ನು ಫ್ರಾನ್ಸ್ ಕ್ವಶನ್ ಕೇಳಿದ್ರೆ ನಮಗ
ಫ್ರಾನ್ಸ್ ದೇಶದಿಂದ ನಾವು ಏನ್ ತಗೋತೀವಿ ಅಂದ್ರ ರಫೇಲ್ ಕರಿತೀವಿ. ಅದಕ್ಕೆ ಏನ್ರಿ ರಫೇಲ್ ಯುದ್ಧ ವಿಮಾನ ನಾವು ಫ್ರಾನ್ಸ್ ಕಡೆಯಿಂದ ತಗೋತೀವಿ. ಸೊ ಇಷ್ಟು ಈ ನಿಮಗ ಈ ಫಸ್ಟ್ ಪ್ರಶ್ನೆ ಬಗ್ಗೆ ಗೊತ್ತಿರ್ಬೇಕು. ಓಕೆನಾ? ಎಸ್, ಹಾಗಾದ್ರ ಇಲ್ಲಿ ಸುಖೋಯ್ 57 ಎಂಬ ಒಂದು ಯುದ್ಧವನ್ನು ಎಲ್ಲಿಂದ ತಗೋತೀವಿ ಹೇಳ್ರಿ? ಆನ್ಸರ್ ಬಂದ್ರ ರಷ್ಯಾ ಹೇಳ್ಬೇಕು ನೀವು. ಓಕೆನಾ? ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಲಾವಣಿ ಈ ಕೆಳಗಿನ ಯಾವ ರಾಜ್ಯದ ನೃತ್ಯವಾಗಿದೆ ಅಥವಾ ನೃತ್ಯ ಕಂಡು ಬರ್ತದೆ? ಅಂದ್ರ ಲಾವಣಿ ಅನ್ನೋದು ಒಂದು ನೃತ್ಯ ಇದೆ. ಓಕೆನಾ? ಲಾವಣಿ ಅನ್ನೋದು ಒಂದು ನೃತ್ಯ ಇದೆ. ಹಾಗಾದ್ರೆ ಆ ನೃತ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಅದು. ಓಕೆನಾ? ಎಸ್, ಸೊ ಇಲ್ಲಿ ಕಮೆಂಟ್ ಅನ್ನೋಕ್ಕಿಂತ ನೇರವಾಗಿ ನೋಡ್ಕೊರಿ. ಈ ಲಾವಣಿ ನೋಡ್ರಿ, ಆಪ್ಷನ್ ಅದಾವ ಇಲ್ಲಿ: ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ್. ಓಕೆನಾ? ಇಲ್ಲಿ ಗೊತ್ತಿರ್ಬೇಕು. ಹಾಗಾದ್ರೆ ಇದರ ಆನ್ಸರ್ ಬಂದ್ರ ಮಹಾರಾಷ್ಟ್ರ. ಯಾವ್ದ್ರಿ? ಮಹಾರಾಷ್ಟ್ರ. ಸೊ ಲಾವಣಿ ಕಂಡು ಬರ್ದಿಲ್ರಿ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ರಾಜಧಾನಿ ಗೊತ್ತಿರಬೇಕು ಮುಂಬೈ. ಇದನ್ನ ಮೊದಲ ಮ್ಯಾಂಚೆಸ್ಟರ್ ನಗರ ಕರ್ತಾ ಇದ್ರು. ಹೆಬ್ಬಾಗಿಲು, ಭಾರತದ ಹೆಬ್ಬಾಗಿಲು ಕರೀತಾರ. ಓಕೆನಾ? ಇದು ಗೊತ್ತಿರ್ಬೇಕು. ಹಾಗಾದ್ರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡ್ರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂತ ಕ್ವಶನ್ ಬಂದ ನಿಮ್ಗೆಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇರೋದು ಎಲ್ಲಿ ಅಂದ್ರ ಅದು ನಾಗ್ಪುರ್ ಒಳಗಡೆ ಐತಿ ನೋಡ್ರಿ. ಎಲ್ಲಿ ಹೇಳ್ರಿ? ನಾಗ್ಪುರ್ ಅಲ್ಲಿ ಕಂಡು ಬರುತ್ತದೆ. ಗೊತ್ತಿರ್ಬೇಕು ನಿಮ್ಗೆ ಅಟ್ಮೋಸ್ಟ್ ಆಲ್ಮೋಸ್ಟ್. ಓಕೆನಾ? ಹಾಗಾದ್ರ ಇಲ್ಲಿ ನೋಟು, ಮಹಾರಾಷ್ಟ್ರದಲ್ಲಿ ನೋಟು ಮುದ್ರಣ ಒಂದು ಸ್ಥಳ ಕೇಳ್ತಾನ. ಮಹಾರಾಷ್ಟ್ರದಲ್ಲಿ ನೋಟು ಮುದ್ರಣ ಮಾಡುವಂತ ಒಂದು ಸ್ಥಳ ಯಾವ್ದ್ರ ಅದು ನಾಸಿಕ್ ಒಳಗಡೆ ಕಂಡು ಬರುತ್ತದೆ. ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಈ BCCI, RBI, ಸೊ ಮೇನ್ SBI ಎಲ್ಲ ಹೆಡ್ ಕ್ವಾರ್ಟರ್ ಇರೋದು ಮುಂಬೈ ಒಳಗದ ನೋಡ್ರಲ್ಲ. ಎಸ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಸೇಬಿ, ಓಕೆನಾ, ನಬಾರ್ಡ ಇವೆಲ್ಲ ಎಲ್ಲಿ ಬರ್ತಾವ ಹೇಳ್ರಿ? ಈ ಮುಂಬೈಯಲ್ಲಿ ಕಂಡು ಬರ್ತಾವ. ಎಲ್ಲ ಹೆಡ್ ಕ್ವಾರ್ಟರ್ ಅಲ್ಲೇದ ನೋಡ್ರಿ. ಇಂಪಾರ್ಟೆಂಟ್ ಅದು. ಹೆಡ್ ಕ್ವಾರ್ಟರ್ ಕೇಳ್ತಾ ನಿಮ್ಗೊಂದ. ಓಕೆನಾ? ಅದು ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರ ಮಹಾರಾಷ್ಟ್ರದಲ್ಲಿ ಇನ್ನೊಂದು ನೃತ್ಯ ಬರ್ತೈತಿ. ಯಾವ್ದಂದ್ರ ತಮಾಷಾ. ಯಾವ್ದ್ರಿ? ತಮಾಷಾ. ಯಾವ್ದ್ರಿ? ತಮಾಷಾ ಅಥವಾ ತಮಾಷೆ ಕರಿತು. ಅಂದ್ರ ಈ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ನೃತ್ಯಗಳು ಬಂದ್ರ ಒಂದು ಲಾವಣಿ, ಒಂದು ತಮಾಷಾ, ಇವು ಕೂಡ ಕರೀತಾರ. ಫೇಮಸ್ ಬಾಳು. ಓಕೆನಾ? ಹಾಗಾದ್ರ ಇದು ಲಾವಣಿ ಬಂತು, ತಮಾಷೆ ಬಂದ ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಜಾಸ್ತಿ ಇದಾವ್. ಇನ್ನ ಕರ್ನಾಟಕ ಬಗ್ಗೆ ಆಮೇಲೆ ಹೇಳ್ತೀನ. ಓಕೆನಾ? ಸೊ ಕರ್ನಾಟಕದಲ್ಲಿ ಕಂಡು ಬಂದ ಯಾವ್ದು ಹೇಳ್ರಿ? ಒಂದು ಯಕ್ಷಗಾನ ಬರ್ತೈತಿ, ಒಂದು ಡೊಳ್ಳು ಕುಣಿತ ಬರ್ತೈತಿ, ಕರಡಿ ಮಜಲು. ಯಾವ್ದ್ರಿ? ಕರಡಿ ಮಜಲು, ಹೆಜ್ಜೆ ಕುಣಿತ ಮತ್ತು ಕುದುರೆ ಕುಣಿತ ಮತ್ತು ಹುಲಿ ಕುಣಿತ. ಓಕೆನಾ? ಮತ್ತು ಹುತ್ತಾರಿ. ಯಾವ್ದ್ರಿ? ಹುತ್ತಾರಿ ಮತ್ತು ಭೂತಾರಾಧನೆ. ಯಾವ್ದ್ರಿ? ಭೂತಾರಾಧನೆ. ಓಕೆನಾ? ಇನ್ನು ಕಂಸಾಳೆ, ವೀರಗಾಸೆ. ನೋಡಿ, ಇಷ್ಟು ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತ ನೃತ್ಯಗಳು. ಓಕೆನಾ? ಹಾಗಾದ್ರೆ ಗುಜರಾತ್ ಅಲ್ಲಿ ಕಂಡು ಬರುವಂತ ನೃತ್ಯಗಳು ಗೊತ್ತಿರಬೇಕು. ಗರ್ಬಾ ಅಥವಾ ಗಾರ್ಬಾ ಮತ್ತು ದಾಂಡಿಯಾ, ಇವು ಗುಜರಾತ್ ಅಲ್ಲಿ ಕಂಡು ಬರುವಂತ ನೃತ್ಯಗಳು ಕಂಡು ಬರ್ತಾ ಗೊತ್ತಿರ್ಬೇಕು. ಇನ್ನು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವ ನೃತ್ಯ ಗೊತ್ತೈತಿ ನಿಮ್ಗ? ಕುಚ್ಚಪುಡಿ. ಯಾವ್ದ್ರಿ? ಕುಚ್ಚಪುಡಿ ಬಹಳ ಫೇಮಸ್. ಕುಚ್ಚಪುಡಿ ಆಂಧ್ರದಲ್ಲಿ ಕಂಡು ಬರುತ್ತದೆ. ಓಕೆನಾ? ಸೊ ಇದು ನಿಮಗ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಇಲ್ಲಿ ಏನಂದ್ರ ಇಲ್ಲಿ ಲಾವಣಿ ಕಂಡು ಬರೋದು ಎಲ್ಲಿ ಅಂದ್ರ ಅದು ಮಹಾರಾಷ್ಟ್ರದಲ್ಲಿ ಕಂಡು ಬರುವ ನೃತ್ಯವಾಗಿದೆ. ಓಕೆನಾ? ಸೊ ನಿಮ್ಮ ನೃತ್ಯಗಳ ಬಗ್ಗೆ ಕ್ವಶನ್ ಕೇಳ್ತಾರ, ಭಾಷೆಗಳ ಬಗ್ಗೆ ಕ್ವಶನ್ ಕೇಳ್ತಾರ. ಓಕೆನಾ? ಎಸ್, ಹಾಗಾದ್ರ ಮುಂದಿನ ಪ್ರಶ್ನೆ ಏನಿದೆ ವಿದ್ಯಾರ್ಥಿಗಳಂದ್ರ, ಈ ಕೆಳಗಿನ ಯಾವ ವರ್ಷವನ್ನು ಜನಸಂಖ್ಯೆ ವಿಭಾಜಕ ವರ್ಷ ಎಂದು ಕರೆಯುತ್ತಾರೆ? ಅಂದ್ರ ಈ ವರ್ಷದಲ್ಲಿ ಏನಾಗಿತ್ತು ಅಂದ್ರೆ ಜನಸಂಖ್ಯೆ, ಈ ವರ್ಷ ಯಾವ ವರ್ಷ ಅಂದ್ರೆ ಯಾವ ವರ್ಷ ನೀವು ಹೇಳ್ಬೇಕು. ಈ ವರ್ಷದಲ್ಲಿ ಜನಸಂಖ್ಯೆ ಏನಾಗಿತ್ತು ಅಂದ್ರೆ ಅದು ಕಡಿಮೆ ಆಗಿದೆ ಅಂದಂಗ ಜನಸಂಖ್ಯೆ ಇಬ್ಬಾಗ ವರ್ಷ ಅಂತ ಕರೀತಾರ. ಅದ್ ಯಾವ ವರ್ಷ ಅಂತ ಹೇಳಿ ಇಲ್ಲಿ ಆಪ್ಷನ್ ನೋಡ್ಬೇಕು ನೀವು. 1811 ಇದೆ, ಆಮೇಲೆ 1911 ಮತ್ತು 1921 ಮತ್ತು 1931. ಇವ 4 ಆಪ್ಷನ್ಗಳು ಅದಾವ. ಹಾಗಾದ್ರ ಇದರ ಸರಿಯಾದ ಉತ್ತರ ಏನಿದೆ ನೋಡ್ಕೋಬೇಕು ನಾವು. ಇಲ್ಲಿ ಸರಿಯಾದ ಉತ್ತರ ಬಂದ್ರ 1921. ಈ ವರ್ಷದಲ್ಲಿ ಜನಸಂಖ್ಯೆ ಏನಂದ್ರ ಕಡಿಮೆ ಆಗಿರ್ತೈತಿ. ಅಲ್ಲಿ ಪ್ಲೇಗ್ ರೋಗ ಬಂದಿರ್ತೈತಿ. ಏನ್ ಬರ್ತೈತ್ರಿ? ಪ್ಲೇಗ್ ರೋಗ ಬಂದಾಗ ಸೊ ಅದರ ಒಂದು ಜನಸಂಖ್ಯೆ ಆ ವರ್ಷ ಕಡಿಮೆ ಆತತಿ, ಗೊತ್ತಿರ್ಬೇಕು. ಇನ್ನ ಇದೇ ವರ್ಷ ಮತ್ತೇನಾಗಿತ್ತು ನೋಡ್ರಿ, ಇಲ್ಲಿ ಕೆಲವೊಂದು ವಿಶೇಷ ಪಾಯಿಂಟ್ ಗೊತ್ತಿರಬೇಕು. ಈ ವರ್ಷ ಏನಾಗಿತ್ತು ಅಂದ್ರ ಈ 1921ರಲ್ಲಿ ಈ ನಮ್ಮ ಶ್ರೇಷ್ಠ ವ್ಯಕ್ತಿಯಾಗಿರುವಂತ ಆಲ್ಬರ್ಟ್
ಐನ್ಸ್ಟೀನ್, ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಭೌತಶಾಸ್ತ್ರ ವಿಭಾಗದಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಅವ್ರು ಏನ್ ಸಾಧನೆ ಮಾಡೋ ಕ್ವಶನ್ ಆಗಿತ್ತು, ದ್ವಿತೀಯ ವಿದ್ಯುತ್ ಪರಿಣಾಮ. ಯಾವ್ದ್ರಿ? ದ್ವಿತೀಯ ವಿದ್ಯುತ್ ಪರಿಣಾಮ ಎಂಬತ್ ಹೇಳಿ ಅದ್ರ ಸಲುವಾಗಿ ಇವ್ರು ಕೊಡ್ತಾರ, ಇವರಿಗೆ ಈ ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಾರ. ಮತ್ತ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೆಲವು ಸಿದ್ಧಾಂತ ಮಂಡನೆ ಮಾಡ್ತಾರ ನೋಡ್ರಿ. ಏನ್ರಿ? ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೆಲವು ಸಿದ್ಧಾಂತ ಮಂಡನೆ ಮಾಡ್ತಾರೆ. ಯಾವಂದ್ರ ಒಂದು E = mc², E = mc² ಮತ್ತು ಸಾಪೇಕ್ಷ ಸಿದ್ಧಾಂತ. ಯಾವ್ದ್ರಿ? ಸಾಪೇಕ್ಷ ಸಿದ್ಧಾಂತ ಮಂಡನೆ ಮಾಡಿದಂತ ವ್ಯಕ್ತಿ ಯಾರಂದ್ರ ಅದು ಆಲ್ಬರ್ಟ್ ಐನ್ಸ್ಟೀನ್. ಓಕೆನಾ? ಹಾಗಾದ್ರ ಇಲ್ಲಿ ಇಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತು ನೋಡ್ರಿ, ಎರಡನೇ ದುಂಡು ಮೇಜಿನ ಪರಿಷತ್ತು, ದುಂಡು ಮೇಜಿನ ಪರಿಷತ್ತು ಆದತಿ. ಮೂರನೇದಾಗಿದ್ದು 1932ರಲ್ಲಿ. 1932ರಲ್ಲಿ ಈ ಮೂರನೇ ದುಂಡು ಮೇಜಿನ ಪರಿಷತ್ತು ಆಗಿರ್ತೈತಿ. ಮತ್ತು 1932 ಮತ್ತೇನಾಗಿತ್ತು ಅಂದ್ರ ಒಂದು ಪುಣಾ ಒಪ್ಪಂದ ಆದತ್ ನೋಡ್ರಿ. ಏನು? ಒಂದು ಪುಣಾ ಒಪ್ಪಂದ ಆದತಿ. ಪುಣಾ ಒಪ್ಪಂದ ಆಗಿದ್ದು ಯಾರ ಮಧ್ಯೆ ಗೊತ್ತಿರಬೇಕು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್. ಬಟ್ ಮಧ್ಯಸ್ಥಿಕೆ ವಹಿಸಿರುವಂತ ವ್ಯಕ್ತಿ ಗೊತ್ತಿರಬೇಕು, ಮದನ್ ಮೋಹನ್ ಮಾಳವೀಯ ಅವರು ಇದರ ಮಧ್ಯಸ್ಥಿಕೆ ವಹಿಸಿರ್ತಾರ, ಗೊತ್ತಿರಬೇಕು. ಈ ಮದನ್ ಮೋಹನ್ ಮಾಳವೀಯ ಅವರಿಗೆ ಗಾಂಧೀಜಿ ಅವರು ಏನ್ ಕರೀತಾರ? ಮಹಾಮಾನ್ಯ. ಏನ್ ಕರೀತಾರ? ಮಹಾಮಾನ್ಯ ಎಂದು ಕರೆಯುತ್ತಾರೆ. ಇದು ಗೊತ್ತಿರ್ಬೇಕು ನಿಮ್ಗ. ಓಕೆನಾ? ಈ ಮದನ್ ಮೋಹನ್ ಮಾಳವೀಯ ಅವರು ಏನ್ ಮಾಡ್ತಾರ ಅಂದ್ರ ಈ 1916ರಲ್ಲಿ ಈ ಬನಾರಸ್ ನಲ್ಲಿ, ಏನ್ರಿ? ಬನಾರಸ್, ಈ ಬನಾರಸ್ ನಲ್ಲಿ ಏನ್ ಮಾಡ್ತಾರ? ಹಿಂದೂ ವಿಶ್ವವಿದ್ಯಾಲಯ ಅದನ್ನ ಸ್ಥಾಪನೆ ಮಾಡ್ತಾರ ನೋಡ್ರಿ. ಕ್ವಶನ್ ಕೇಳ ನಿಮ್ಗದನ್ನ. ಮತ್ತ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂದ್ರ ಇಲ್ಲಿ ವಿಮಾನ ಸಂಪರ್ಕ ಪಡೆದಂತ ನಗರ ಬಂದ್ರ ಅದು ಯಾವ್ದಂದ್ರ ಬಳ್ಳಾರಿ. ಯಾವ್ದ್ರಿ? ಬಳ್ಳಾರಿ. ಯಾವ ವರ್ಷಕ್ಕೆ ಅಂತ ಹೇಳ್ರಿ? 1932ರಾಗ ಅಲ್ಲಿ ಬರ್ತೈತಿ, ಗೊತ್ತಿರ್ಬೇಕು. ಇನ್ನ ನೌಕಾಪಡೆ ಸ್ಥಾಪನೆ ನೋಡಿ ಕ್ವಶನ್ ಆಗಿತ್ತು ನಿಮ್ಗ. ನೌಕಾಪಡೆ ಸ್ಥಾಪನೆ ಆದಂತ ವರ್ಷ ಯಾವ್ದಂದ್ರ ಅದು 1932. ಅಂದ್ರ ಈ 1932 ಇಶ್ಯೂ ಬಗ್ಗೆ ನಮ್ಗ ಸ್ವಲ್ಪ ಕೆಲವೊಂದು ವಿಶೇಷ ಪಾಯಿಂಟ್ಗಳು ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಹಾಗಾದ್ರ ಸೊ ಇದರ ಆನ್ಸರ್ ಎಕ್ಸಾಕ್ಟ್ ಆಗಿ ಏನಂದ್ರ 1921 ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕ ಜನಸಂಖ್ಯೆ ಇಬ್ಬಾಗ ವರ್ಷ ಅಂತ ವಿಭಾಜಕ ವರ್ಷ ಕರೀತಾರ. ಇನ್ನು 1911ರಲ್ಲಿ ಏನಾಗೈತಿ ನಿಮ್ಗೆ ಗೊತ್ತಿರ್ಬೇಕು ಕ್ಲಿಯರ್ ಆಗಿ. ಈ 1911ರಲ್ಲಿ ಬಂಗಾಳ ವಿಭಜನೆ ರದ್ದು ಮಾಡ್ತಾರ, ಅದು ಗೊತ್ತಿರಬೇಕು. ಓಕೆನಾ? ಮತ್ತು 1919ರಲ್ಲಿ ಈ ದೆಹಲಿಯನ್ನು ಅಂದ್ರೆ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಗೆ ವರ್ಗಾವಣೆ ಮಾಡ್ತಾರ. ಇನ್ನು 1911ರಲ್ಲಿ ಈ ಎರಡನೇ ಬಾರಿಗೆ ಅಂದ್ರ ಮೇರಿ ಕ್ಯೂರಿ ಅವರು, ಏನ್ರಿ? ಮೇರಿ ಕ್ಯೂರಿ ಅವರು ನೊಬೆಲ್ ಪ್ರಶಸ್ತಿಯನ್ನ 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ ಏನಂದ್ರ ರೇಡಿಯಂ ಮತ್ತು ಪೊಲೇನಿಯಂ ಸಂಶೋಧನೆ ಮಾಡುವ ಸಲುವಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊತಾರ. ಹಾಕ್ಯಾರ ಮೇರಿ ಕ್ಯೂರಿ. ಮೇರಿ ಕ್ಯೂರಿ ಅವ್ರ ದೇಶ ಗೊತ್ತಿರಬೇಕು, ಪೋಲ್ಯಾಂಡ್. ಯಾವ್ದ್ರಿ? ಪೋಲ್ಯಾಂಡ್ ಅಂತ ಕರಿತಾವ, ಅವ್ರ ದೇಶ ಗೊತ್ತಿರ್ಬೇಕು. ಓಕೆನಾ? ಸೊ ಇಷ್ಟು ಈ 1911ರಾಗ ಕೆಲವೊಂದು ಅಂಶಗಳು ನಿಮ್ಗ ಗೊತ್ತಿರ್ಬೇಕು. ಓಕೆನಾ? ಹಾಗಾದ್ರ ಜನಸಂಖ್ಯೆ ವಿಭಾಜಕ ವರ್ಷ ಅಂತ ಎದಕ್ ಕರಿತೀವಿ ಹೇಳ್ರಿ? 1921. ಹಾಗಾದ್ರ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಬಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿಧನ ಆಗಿದ್ದಾರೆ? ನೋಡ್ರಿ, ಈ ತರ ಕ್ವಶನ್ ಬರ್ತಾವ ನಿಮಗ್. ಓಕೆನಾ? ಇನ್ನ ಕೇಳಿದೆನಾ ಜನಸಂಖ್ಯೆ ಇಬ್ಬಾಗ ವರ್ಷ ಅಂತ ಹೇಳಿ ಅದು 1921 ಹೇಳಿದೆ. ಹಾಗಾದ್ರೆ ನೀವು ಆಮ್ಯಾಗ ಆನ್ಸರ್ ಕಮೆಂಟ್ ಮಾಡ್ತಾ ಇರ್ಬೇಕು, ಆಮ್ಯಾಗ ಮಾಡ್ರಿ. ಹಾಗಾದ್ರ ಈ 2025ನೇ ವರ್ಷವನ್ನು ವಿಶ್ವಸಂಸ್ಥೆ ಏನೆಂದು ಘೋಷಣೆ ಮಾಡಿದ್ದಾರೆ? 2025ನೇ ವರ್ಷವನ್ನು ವಿಶ್ವಸಂಸ್ಥೆ ಏನೆಂದು ಘೋಷಣೆ ಮಾಡಿದ್ರೆ ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಓಕೆನಾ? ಎಸ್. ಹಾಗ ಮುಂದಿನ ಪ್ರಶ್ನೆ ಬರಿ. ಮುಂದಿನ ಪ್ರಶ್ನೆ ಏನಂದ್ರ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟನೇ ಪಂಚವಾರ್ಷಿಕ ಯೋಜನೆ ನಿಧನ ಆಗಿದ್ದಾರೆ? 2, 3, 4, 5. ಸೊ ನೇರವಾದಂತ ಒಂದು ಪ್ರಶ್ನೆ ಇದೆ ಇದು. ಓಕೆನಾ? ಸೊ ಗೊತ್ತಿರ್ಬೇಕು ನಿಮ್ಗ ಇವ್ರು ಎಷ್ಟನೇದಂದ್ರ ಅದು ಸಿಂಪಲ್ ಆಗಿ ಆಲ್ಮೋಸ್ಟ್ ಗೊತ್ತೈತಿ ಅಲ್ಲ. ಇದು ಎಷ್ಟನೇ ಅಂದ್ರ ಇವರು 3ನೇ ಪಂಚವಾರ್ಷಿಕ ಯೋಜನೆ ನಿಧನ ಆಗುತ್ತಾರೆ. ಹಾಗಾದ್ರ 3ನೇ ಪಂಚವಾರ್ಷಿಕ ಯೋಜನೆ ಬಂದಂತ ವರ್ಷ ಗೊತ್ತಿರ್ಬೇಕು. ಯಾವ್ದಂದ್ರ ಅದು ಎಕ್ಸಾಕ್ಟ್ ಆಗಿ 1961 ಶುರುವಾಗಿ 1966 ತನಕ ಇರ್ತೈತಿ ಅದು. ಅದ್ರ ಅಧ್ಯಕ್ಷರು ಬಂದ್ರ ಒಬ್ರು ನೆಹರು ಆಗಿರ್ತಾರ, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಆಗಿರ್ತಾರ. ಲಾಸ್ಟಿಗೆ ಅದನ್ನ ಇಂದಿರಾ ಗಾಂಧಿ ಅವರು ಬಂದು ಪೂರ್ತಿ ಮಾಡ್ತಾರ. ಅಂದ್ರ ಅವ್ರು ಕೆಲವರು ಅಂದ್ರ ಸಾಯ್ತಾರಲ್ಲಿ, ಡೆತ್ ಆಗಿರ್ತಾರ. ಓಕೆನಾ? ಸೊ ಡೆತ್ ಆಗಿರ್ತಾರಲ್ಲಿ ಅವ್ ಗೊತ್ತಿರ್ಬೇಕು. ಅವ್ರು ಡೆತ್ ಆಗಿರ್ತಾರಲ್ಲ. 1964 ನೆಹರು ಸಾಯ್ತಾರ. 1965 ಪಾಕಿಸ್ತಾನ ದಾಳಿ ಆತತಿ. 1966 ನೋಡ್ರಿ ಹೆಂಗಿವಲ್ಲ ಇವು. 1964 ನೆಹರು ಅವರ ಡೆತ್ ಆತತಿ. 1965
ಈ ನಮ್ಮ ಪಾಕಿಸ್ತಾನ ದಾಳಿ ಮಾಡ್ತಾರ. 1966 ಶಾಸ್ತ್ರಿ ಅವರು ಶಾಸ್ತ್ರಿ ಅವ್ರು ನಿಧನ ಆಗ್ತಾರ. ಈ ತರ ಆಗಿ ಅದು ಏನಾಗುತ್ತಂದ್ರ ವಿಫಲ ಆಗತೈತಿ ಮೂರನೇ ಪಂಚವಾರ್ಷಿಕ ಯೋಜನೆ. ಅವಾಗ ಲಾಸ್ಟಿಗೆ ಇಂದಿರಾ ಗಾಂಧಿ ಅವ್ರು ಬಂದು ಅದನ್ನು ಪೂರ್ತಿ ಮಾಡ್ತಾರ, ಗೊತ್ತಿರಬೇಕು. ಹಾಗಾದ್ರೆ ಇದರ ಆದ್ಯತೆ ಏನಾಗಿತ್ತು, ಮೇನ್ ಇದ್ರ ಉದ್ದೇಶ ಏನಾಗಿತ್ತು ಅಂದ್ರ ಈ ಮೂರನೇ ಪಂಚವಾರ್ಷಿಕ ಯೋಜನೆ ಬಂದ್ರ ಇದು ಸಾರಿಗೆ ಸಂಪರ್ಕ ಸಂಬಂಧಪಡುವಂತ ಒಂದು ಯೋಜನೆ ಆಗಿತ್ತು. ಇದೇ ಒಂದು ಯೋಜನೆಯಲ್ಲಿ ಹಸಿರು ಕ್ರಾಂತಿ ಬರ್ತೈತಿ ನೋಡ್ರಿ, ಓಕೆನಾ. ಹಾಗಾದ್ರೆ ಇದು ಯಾರ ಒಂದು ಮಾದರಿ ಆಗಿತ್ತು? ಸೊ BR ಗಾಡ್ಗೀರ್, ಯಾರೀ ಗಾಡ್ಗೀರ್ ಅವರ ಒಂದು ಮಾದರಿಯಲ್ಲಿ ಇದನ್ನ ರೆಡಿ ಮಾಡ್ತಾರೆ ನೋಡಿ, ಗಾಡ್ಗೀಲ್ ಅಥವಾ ಗಾಡ್ಗೀರ್ ಕರಿತೀವಿ. ಹಾಗಾದ್ರೆ ಇದೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಹಸಿರು ಕ್ರಾಂತಿ ಪರಿಚಯ ಮಾಡ್ತಾರೆ ನೋಡಿ MS ಸ್ವಾಮಿನಾಥ್ ಅವರು. ಹಸಿರು ಕ್ರಾಂತಿ ಪರಿಚಯ ಆದಂತ ಒಂದು ಕ್ರಾಂತಿ ಅದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದ್ರ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದನ್ನ ಪರಿಚಯ ಮಾಡಿಕೊಡ್ತಾರ. ಇಷ್ಟು ನಿಮಗ ಗೊತ್ತಿರಬೇಕು. ಹಾಗಾದ್ರ ಸೊ ಆಲ್ಮೋಸ್ಟ್ ನಿಮಗ ಪಂಚವಾರ್ಷಿಕ ಯೋಜನೆ ಬಗ್ಗೆ ಈ RRB ದವರಿಗೆ ತುಂಬಾ ಕ್ವಶನ್ ಬರ್ತಾ ಇದಾವ. ಇತ್ತೀಚೆಗೆ RRB ಗ್ರೂಪ್ D ದವರಿಗೆ ತುಂಬಾ ಕ್ವಶನ್ ಬರ್ತಾ ಇದ್ದಾವ. ಸ್ವಲ್ಪ ಈ ಪಂಚವಾರ್ಷಿಕ ಯೋಜನೆ ಬಗ್ಗೆ ಬೇಕಾದ್ರೆ ನಾ ಒಂದು ಕ್ಲಾಸ್ ಪೂರ್ತಿ ಮಾಡ್ತೇನೆ, ನಿಮಗೆ ನೋಡೋಣ ಆಮ್ಯಾಗ, ಓಕೆನಾ. ಎಸ್, ಹಾಗಾದ್ರ ಸೊ ಇಷ್ಟು ಇದು ಮೂರನೇ ಪಂಚವಾರ್ಷಿಕ ಏನಾಗುತ್ತಂದ್ರ ಇದು ತುಂಬಾನೇ ವಿಫಲ ಆಗುತ್ತದೆ, ಗೊತ್ತಿರ್ಬೇಕು ನಿಮ್ಗ. ಏನಾಗುತ್ತೆ, ಇದು ವಿಫಲ ಆಗುತ್ತದೆ. ಇಲ್ಲಿ ನೆಹರು ಅವ್ರು ಸತ್ತ ಇರ್ತಾರ, ಪಾಕಿಸ್ತಾನ ದಾಳಿ ಶಾಸ್ತ್ರಿ ಸಾಯ್ತಾರ, ಆಮೇಲೆ ಇಂದಿರಾ ಗಾಂಧಿ ಅವ್ರು ಬಂದು ಅದನ್ನ ಪೂರ್ತಿ ಮಾಡ್ತಾರ, ಓಕೆನಾ. ಎಸ್, ಹಾಗಾದ್ರ ಸೊ ಮತ್ತೆ ಶಾಸ್ತ್ರಿ ಅವ್ರು ಗೊತ್ತದ ನಿಮಗ. ಈ ಮರಣೋತ್ತರವಾಗಿ ಈ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ, ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ 1966 ಕೊಟ್ಟಿರ್ತಾರ, ಓಕೆನಾ. ಈ ತಾಸ್ಕೆಂಟ್ ಒಪ್ಪಂದ ಮಾಡಿರುವಂತ, ತಾಸ್ಕೆಂಟ್ ಒಪ್ಪಂದದಲ್ಲಿ ಭಾಗವಹಿಸಿರುವಂತ ಭಾರತ ಪ್ರಧಾನಮಂತ್ರಿ ಬಂದ್ರ ಇಲ್ಲಿ ಇವ್ರು ಇರ್ತಾರ, ಪಾಕಿಸ್ತಾನ ಕಡೆ ಅಯೂಬ್ ಖಾನ್ ಅವರು ಭಾಗವಹಿಸಿರ್ತಾರ, ಮಧ್ಯಸ್ಥಿಕೆಯಲ್ಲಿ ರಷ್ಯಾದವರು ಭಾಗವಹಿಸಿರ್ತಾರ, ಓಕೆನಾ. ಎಸ್, ಹಾಗಾರ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡ್ರಿ, ಭಾರತದ ಚುನಾವಣಾ ಆಯೋಗ ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ನೋಡ್ರಿ, ಭಾರತ ಚುನಾವಣಾ ಆಯೋಗ ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಈ ತರ ಕ್ವಶನ್ ನಿಮ್ಗೆ ನೇರವಾಗಿ ಬರ್ತಾವ, ಓಕೆನಾ. 10th ಮ್ಯಾಗ ಅಪ್ಲೈ ಮಾಡ್ತಾ ಇದ್ರಿ ನೀವೆಲ್ಲರೂ. ಈ ಭಾರತದ ಓಕೆನಾ, ಈ ಭಾರತದ ಓಕೆನಾ ಈ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಶ್ವೇತ ಕ್ರಾಂತಿ ಕೂಡ ಬರ್ತೈತಿ ನೋಡ್ರಿ ಅಲ್ಲಿ, ಓಕೆನಾ. ಈ ಭಾರತದ ಚುನಾವಣೆ ಆಯೋಗ ಯಾವಾಗ ಸ್ಥಾಪನೆ ಆಗೈತೆ ನೋಡ್ರಿ? 1956, ಓಕೆನಾ. 1950, 1955, 1960, ಓಕೆನಾ. ಇಷ್ಟು ಅದಾವ ಇಲ್ಲಿ. ಹಾಗಾದ್ರೆ ಇದು ಎಕ್ಸಾಕ್ಟ್ ಸ್ಥಾಪನೆ ಐತ್ ಗೊತ್ತಿರಬೇಕು. ಆನ್ಸರ್ ಯಾವ್ದೈತಿ ನೋಡ್ರಿ? 1950. 1950 ಜನವರಿ 25ನೇ ತಾರೀಕು ಇದು ಸ್ಥಾಪನೆ ಮಾಡ್ತಾರ ನೋಡ್ರಿ. ಅದು ಎಷ್ಟನೇ ವಿಧಿ ಪ್ರಕಾರ ಗೊತ್ತಿರಬೇಕು? 324ನೇ ವಿಧಿ ಪ್ರಕಾರ ಸ್ಥಾಪಿಸಲಾಗುತ್ತದೆ, ಗೊತ್ತಿರಬೇಕು. ಇದರ ಪ್ರಸ್ತುತ ಅಥವಾ ಸುಕುಮಾರ್ ಕರಿತೀವಿ, ಓಕೆನಾ. ಹಾಗಾದ್ರೆ ಇದರ ಪ್ರಸ್ತುತ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಗೊತ್ತಿರಬೇಕು? ರಾಜೀವ್ ಕುಮಾರ್. ಯಾರೀ? ರಾಜೀವ್ ಕುಮಾರ್. ಪ್ರೆಸೆಂಟ್ ರಾಜೀವ್ ಕುಮಾರ್ ಅವ್ರ ಅದಾರ ನೋಡ್ರಿ. ಪ್ರೆಸೆಂಟ್ ಯಾರ ಹೇಳ್ರಿ? ರಾಜೀವ್ ಕುಮಾರ್ ಅವ್ರ ಅದಾರ, ಗೊತ್ತಿರಬೇಕು. ಹಾಗಾದ್ರೆ ಇದನ್ನೆಲ್ಲಾ ಮಾಡೋ ಸಂದರ್ಭದಲ್ಲಿ ಗೊತ್ತಿರಬೇಕು. ಅದಕ್ಕೆ ಈ ಜನವರಿ 24 ಏನ್ ಆಚರಣೆ ಮಾಡ್ತಾರ ಗೊತ್ತಿರಬೇಕು? ರಾಷ್ಟ್ರೀಯ ಮತದಾನ ದಿವಸ. ಏನ್ರಿ? ರಾಷ್ಟ್ರೀಯ ಮತದಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಹಾಗಾದ್ರ ಮತದಾನ ಎಂಬ ಕೃತಿ ಬರೆದಂತ ವ್ಯಕ್ತಿ ಯಾರು? SL ಭೈರಪ್ಪ. ಯಾರಿ? SL ಭೈರಪ್ಪ. ಸೊ ಇವರು ನಿಮಗ ಗೊತ್ತಿರಬೇಕು. SL ಭೈರಪ್ಪ ಅವರಿಗೆ ಆತ್ಮಚರಿತ್ರೆ ಏನ್ ಕರಿತಾರ? ಬಿತ್ತಿ ಕರಿತೀವಿ, ಓಕೆನಾ. ಬಿತ್ತಿ. ಅವರಿಗೆ 2010ರಾಗ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೊಡ್ತಾರ. ಯಾವ ಕೃತಿಗೆ? ಮಂದ್ರ ಎಂಬ ಕೃತಿಗೆ, ಓಕೆನಾ. ಮಂದ್ರ ಎಂಬ ಕೃತಿಗೆ. ಅವ್ರ ಇನ್ನೊಂದು ಪ್ರಸಿದ್ಧ ಕೃತಿ ಬಂದ್ರ ಒಂದು ಪರ್ವ, ಇನ್ನೊಂದು ದಾಟು. ಈ ಒಂದ್ ಸ್ವಲ್ಪ ಗೊತ್ತಿರ್ಬೇಕು ಅವ್ರ ಬಗ್ಗೆ, ಓಕೆನಾ. ಎಸ್, ಹಾಗಾದ್ರ ಈ ಚುನಾವಣೆ ಆಯೋಗ ಸ್ಥಾಪನೆ 1950ರಲ್ಲಿ. ಹಾಗಾದ್ರ ಪ್ರಾರಂಭದಲ್ಲಿ ಈ ಮತದಾನ ವಯಸ್ಸು, ಓಕೆನಾ. ಮತದಾನ ನೋಡ್ರಿ, ಮತದಾನ ವಯಸ್ಸು ಎಷ್ಟಾಗಿತ್ತು ಹೇಳ್ರಿ? 21 ಆಗಿತ್ತು. ಬಟ್ ಏನ್ ಮಾಡ್ತಾರ? 1988ರಲ್ಲಿ 61ನೇ ತಿದ್ದುಪಡಿ ಮೂಲಕ ಅದನ್ನ ಎಷ್ಟಕ್ಕೆ ಬೈತಾರ ಹೇಳ್ರಿ? 18 ವರ್ಷಕ್ಕ ಇಳಿಕೆ ಮಾಡ್ತಾರ. ಹಾಗಾದ್ರ ಅದನ್ನ ಜಾರಿಗೊಳಿಸಿರುವಂತ ಮೊದಲ ವರ್ಷ 1980ರ ಲೋಕಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಯೋಗ ಮಾಡಿ ನೋಡ್ತಾರ. ಹಾಗಾದ್ರೆ ಇದನ್ನ ಮಾಡಿರುವಂತ ಪ್ರಧಾನಮಂತ್ರಿ ಗೊತ್ತಿರಬೇಕು? ರಾಜೀವ್ ಗಾಂಧಿ.
ಯಾರಿ ರಾಜೀವ್ ಗಾಂಧಿ ಅವರು ಇದನ್ನ ಜಾರಿಗೊಳಿಸ್ತಾರ ನೋಡ್ರಿ. ಪ್ರೆಸೆಂಟ್ ಅದರ ಅಧ್ಯಕ್ಷ ಕೂಡ ರಾಜೀವ್ ಕುಮಾರ್ ಅದಾರ ನೋಡ್ರಿ. ಯಾರ್ದಾರಿ? ರಾಜೀವ್ ಕುಮಾರ್ ಅದಾರ. ಓಕೆನಾ? ಇದು ಗೊತ್ತಿರಬೇಕು. ಇನ್ನು 1955 ಮಾರ್ಕ್ ಐತಿ ನೋಡ್ರಿ ಇಲ್ಲಿ. 1900 ಇದು ಆನ್ಸರ್ 1950 ನೋಡ್ರಿ. 1950 ಜನವರಿ 25. ಹಾಗಾದ್ರೆ 1950 ಬಂದಾಗ ನಾವ್ ಏನ್ ಹೇಳ್ಬೇಕು? ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಪೌರತ್ವ ಕಾಯ್ದೆ ನೋಡ್ರಿ. ಪೌರತ್ವ ಕಾಯ್ದೆ ಬರ್ತೈತಿ. ಮತ್ತು ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಕರ್ನಾಟಕದ ಮೊದಲ ವ್ಯಕ್ತಿನೇ ಯಾರಂದ್ರ ಕುವೆಂಪು ಅವರು. ಆ ಕೃತಿ ಗೊತ್ತಿರಬೇಕು. ಶ್ರೀರಾಮಾಯಣ ದರ್ಶನಂ ಗೊತ್ತಿರಬೇಕು. ಇನ್ನು 1960 ಏನ್ ನೋಡ್ರಿ, ಇದು ಮತ್ತೆ ವಿಶೇಷ ಪಾಯಿಂಟ್. ಈ 1960ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕೇಂದ್ರ ಸಾಹಿತ್ಯನ ಇಂಗ್ಲಿಷ್ ಭಾಷೆ ಕುಳ್ಳಾಕ ಶುರು ಮಾಡ್ತಾರ ನೋಡ್ರಿ. ಹಾಗಾದ್ರ 1960ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಡೆದಂತ ವ್ಯಕ್ತಿ ಗೊತ್ತಿರಬೇಕು, ಆರ್ ಕೆ ನಾರಾಯಣ್. ಯಾರಿ? ಆರ್ ಕೆ ನಾರಾಯಣ್. ಹಾಗಾದ್ರ ಆರ್ ಕೆ ನಾರಾಯಣ್ ಅವರು ಯಾವ ಕೃತಿ ಕೊಟ್ಟಾರ? ದ ಗೈಡ್. ಯಾವ್ದ್ರಿ? ದ ಗೈಡ್ ಎಂಬ ಕೃತಿಗೆ ನೀಡಲಾಗಿದೆ ಗೊತ್ತಿರಬೇಕು. ಆರ್ ಕೆ ನಾರಾಯಣ್ ಅವರ ಪ್ರಸಿದ್ಧ ಕೃತಿ ಯಾವುದು? ಓಕೆನಾ? ಅವ್ರ ಪ್ರಸಿದ್ಧ ಕೃತಿ ಬಂದ್ರ ಮಾಲ್ಗುಡಿ ಡೇಸ್ ಮತ್ತು ಸ್ವಾಮಿ ಅಂಡ್ ಫ್ರೆಂಡ್ಸ್. ಓಕೆನಾ? ಎಸ್. ಸೊ ಇಷ್ಟು ನಿಮಗ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆನಾ? ಸೊ ಇಷ್ಟು ಇಸ್ವಿಗಳು ಗೊತ್ತಿರಬೇಕು. ಹಾಗಾದ್ರ ಚುನಾವಣೆ ಆಯೋಗ ಸ್ಥಾಪನೆ ಆಗಿದ್ದು ಯಾವ ವರ್ಷ ಅಂದ್ರ ಎಕ್ಸಾಕ್ಟ್ ಆಗಿ ಆನ್ಸರ್ 1950. ನೆನಪಿಡ್ರಿ. ಮುಂದಿನ ಪ್ರಶ್ನೆ, ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ತುಂಬಲಾಗುವ ಅನಿಲ ಯಾವುದು? ನೋಡ್ರಿ, ಎಲೆಕ್ಟ್ರಿಕ್ ಬಲ್ಬ್ ಅಂದಿನ ಬರೇ ಬಲ್ಬ್ ಅಲ್ಲ. ಎಲೆಕ್ಟ್ರಿಕ್ ಬಲ್ಬ್ ಬೇರೆ, ಬಲ್ಬ್ ಬೇರೆ. ಎಲೆಕ್ಟ್ರಿಕ್ ಬಲ್ಬ್ ಬೇರೆ, ಎಲೆಕ್ಟ್ರಿಕ್ ಬರೇ ಬಲ್ಬ್ ಬೇರೆ. ಓಕೆನಾ? ಇಲ್ಲಿ ನೈಟ್ರೋಜನ್, ಹೀಲಿಯಂ, ಆರ್ಗಾನ, ನಿಯಾನ್. ಆರ್ಗಾನ, ನಿಯಾನ್. ಓಕೆನಾ? ಬರೇ ಲೈಟ್ ಅಂತ ಬಂದ್ರೆ ಬೇರೆ, ಲೈಟ್ ಅಲ್ಲಿ ಬರೋದು ಬೇರೆ, ಎಲೆಕ್ಟ್ರಿಕ್ ಬೇರೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಆನ್ಸರ್ ಬಂದ್ರ ನೈಟ್ರೋಜನ್. ನೋಡ್ರಿ, ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ಈ ಬಲ್ಬ್ ನಲ್ಲಿ ಬಳಸುವಂತ ಸಾಮಾನ್ಯ ಅನಿಲ ಯಾವ್ದು? ನೈಟ್ರೋಜನ್. ಬರೇ ಲೈಟ್ ಅಲ್ಲಿ ಬಳಸುವುದು ನೋಡ್ರಿ. ನೋಡ್ರಿ ಇದು ನೋಡ್ರಿ, ಇದೇನು ಲೈಟ್ ಅಲ್ಲಿ ಬಳಸುವಂತ ಒಂದು ಇದು ಯಾವ್ದ್ರಿ? ಲೈಟ್ ಅಲ್ಲಿ ಬಳಸುವಂತ ಒಂದು ಅನಿಲ ಗೊತ್ತಿರಬೇಕು, ಆರ್ಗಾನ್. ಆರ್ಗಾನ್. ಹಾಗಾದ್ರ ಈ ಟಂಗಸ್ಟನ್ ಬರ್ತೈತಿ ನೋಡ್ರಿ. ಬಲ್ಬ್ ಅಲ್ಲಿ ಕಂಡು ಬರುವಂತ ತಂತಿ ಬಂದ್ರ ಟಂಗಸ್ಟನ್. ತಂತಿ ಕೇಳ್ತ ನಿಮಗ ಟಂಗಸ್ಟನ್. ಯಾವ್ದ್ರಿ? ಟಂಗಸ್ಟನ್ ಎಂಬ ಒಂದು ತಂತಿ ಇರ್ತೈತಿ ಒಳಗಡೆ. ನೀವು ಹಳಿ ಕಾಲದಲ್ಲಿ ಒಂದ್ ನೋಡಿತ್ರಿ, ಹಿಂಗ ಇರ್ತೈತಿ, ಈ ತರ ಇರ್ತೈತಿ ನೋಡು. ಯಾವ ತರ ಇರ್ತಾರು? ಸೊ ಈ ತರ ಇರ್ತೈತಿ, ಸ್ವಲ್ಪ ಅದು ಈ ತರ ಇರ್ತೈತಿ ನೋಡ್ರಿ, ಈ ತರ. ಓಕೆನಾ? ಈ ತರ ಬಲ್ಬ್ ಇರ್ತೈತಿ ಮತ್ ಲಾಸ್ಟಿಗೆ. ಓಕೆನಾ? ಸೊ ಟಂಗಸ್ಟನ್ ಬಂದ್ರ ಅದು ಬಲ್ಬ್ ಹೇಳ್ಬೇಕು. ಲೈಟ್ ಅಲ್ಲಿ ಕಂಡು ಬರೋದು ಆರ್ಗನ್. ಇನ್ನು ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ಕಂಡು ಬರೋದು ನೈಟ್ರೋಜನ್. ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮ್ಗೆಲ್ಲ ಇದು. ಓಕೆನಾ? ಹಾಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಹಾಗಾದ್ರ ಮುಂದಿನ ಪ್ರಶ್ನೆ ನೋಡ್ರಿ, ಯಾವ ಭಾರತೀಯ ಭೌತಶಾಸ್ತ್ರಜ್ಞ ಆಪ್ಟಿಕಲ್ ಫೈಬರ್ ಅನ್ನು ಕಂಡು ಹಿಡಿದರು? ನೋಡ್ರಿ, ಯಾವ ಭಾರತೀಯ ಭೌತಶಾಸ್ತ್ರದ ತಜ್ಞ ಆಗಿರುವಂತ ಈ ಆಪ್ಟಿಕಲ್ ಫೈಬರ್ ಸಂಶೋಧನೆ ಮಾಡ್ತಾರ? ಓಕೆನಾ? ಸಿ ವಿ ರಾಮಣ್ಣ, ಸತ್ಯೇಂದ್ರನಾಥ್ ಬೋಸ್, ಹೋಮಿ ಜಹಾಂಗೀರ್ ಬಾಬಾ, ನರೇಂದ್ರ ಸಿಂಗ್ ಕಪಾನಿ. ಓಕೆನಾ? ಸೊ ಇದರ ಎಕ್ಸಾಕ್ಟ್ ಆಗಿ ಆನ್ಸರ್ ಬಂದ್ರ ನರೇಂದ್ರ ಸಿಂಗ್ ಕಪಾನಿ. ಇವ್ರನ್ನ ಏನ್ ಕರಿತಾರ ಅಂದ್ರ ದ ಫಾದರ್ ಆಫ್ ಆಪ್ಟಿಕಲ್ ಫೈಬರ್. ನೋಡ್ರಿ, ಆಪ್ಟಿಕಲ್ ಫೈಬರ್ ದ ಪಿತಾಮ. ಓಕೆನಾ? ಈ ಆಪ್ಟಿಕಲ್ ಫೈಬರ್ ಗೊತ್ತಿರ್ಬೇಕು ನಿಮ್ಗ. ಆಪ್ಟಿಕಲ್ ಫೈಬರ್ ನ ಪಿತಾಮ ಎಂದು ಕರೆಯುತ್ತಾರೆ. ಯಾರಿಗೆ ಕರೀತಾರ ಗೊತ್ತಿರ್ಬೇಕು. ಅದು ಯಾರಂದ್ರ ಇಲ್ಲಿ ನರೀಂದರ್ ಸಿಂಗ್ ಕಪಾನಿ ಅವರು ಕರೀತಾರ, ಗೊತ್ತಿರ್ಬೇಕು. ಇಲ್ಲಿ ಭೌತಶಾಸ್ತ್ರ ಅಂದ್ರ ನೀವು ತುಂಬಾ ಜನ ಸಿ ವಿ ರಾಮಣ್ಣ ಹಾಕ್ತಿರಿ. ಸಿ ವಿ ರಾಮಣ್ಣ ಹಾಕಬಾರ್ದು. ಏನಂದ್ರ ನರೇಂದ್ರ ಸಿಂಗ್ ಕಪಾನಿ ಹಾಕಬೇಕು. ಸಿ ವಿ ರಾಮಣ್ಣ ಅವ್ರ ಬಗ್ಗೆ ಬಂದ್ರ ಇವರು ಕೂಡ ಭೌತಶಾಸ್ತ್ರ ವಿಜ್ಞಾನಿ. ಓಕೆನಾ? ಸೊ ಇವರಿಗೆ ಏನ್ ಮಾಡ್ರ ಗೊತ್ತೈತಿ? 1930ರಲ್ಲಿ ಭೌತಶಾಸ್ತ್ರದಲ್ಲಿ ಏನ್ ಕೊಟ್ಟಾರ ಹೇಳ್ರಿ? ನೊಬೆಲ್ ಪ್ರಶಸ್ತಿಯನ್ನ ಏನ್ ಕೊಟ್ಟಾರ ಇವರಿಗೆ? ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ, ಗೊತ್ತಿರಬೇಕು. ಅವ್ರ ಏನ್ ಸಾಧನೆ ಮಾಡ್ರ ಗೊತ್ತೈತಿ ನಿಮಗ? ಬೆಳಕಿನ ಚದುರುವಿಕೆ. ಓಕೆನಾ? ಬೆಳಕಿನ ಚದುರುವಿಕೆ ಅದನ್ನ ಮಂಡನೆ ಮಾಡಿರುವಂತ ವರ್ಷ ಬಂದ್ರ 1928 ಫೆಬ್ರವರಿ 28ರಂದು ಏನ್ ಮಾಡ್ತಾರ ಹೇಳ್ರಿ? ಮಂಡನೆ ಮಾಡ್ತಾರ. ಏನು? ರಾಮನ್ ಎಫೆಕ್ಟ್ ಮಂಡನೆ ಮಾಡ್ತಾರ. ಆದ್ದರಿಂದ ಫೆಬ್ರವರಿ 28 ಏನ್ ಆಚರಣೆ ಮಾಡ್ತಾರ ಹೇಳ್ರಿ? ವಿಜ್ಞಾನ ದಿನ, ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಬಟ್ ಮೇ 11ನೇ ತಾರೀಕು ಏನ್ ಆಚರಣೆ ಮಾಡ್ತಾರ ಹೇಳ್ರಿ? ಮೇ 11 ಬಂದ್ರ ಅದು ತಂತ್ರಜ್ಞಾನ ದಿವಸ. ಏನ್ರಿ? ತಂತ್ರಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ. ಇನ್ನ ಮತ್ತೆ ನೆಕ್ಸ್ಟ್ ಬಂದ್ರ ಆಗಸ್ಟ್
23ಕ್ಕೆ ಏನ್ ಆಚರಣೆ ಮಾಡ್ತಾರೆ ಹೇಳ್ರಿ? ಅದು ಸ್ಪೇಸ್ ಡೇ, ಬಾಹ್ಯಾಕಾಶ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಅಂದ್ರ ಈ ವಿಜ್ಞಾನಕ್ಕೆ ಸಂಬಂಧಪಡುವಂತ ಕೆಲವು ಡೇಜಸ್ ಬರ್ತಾವ. ಅಲ್ಲಿ ವಿಜ್ಞಾನ ದಿವಸ ಬಂದ್ರೆ ಫೆಬ್ರವರಿ 28, ಟೆಕ್ನಾಲಜಿ ಡೇ ಬಂದ್ರ ಮೇ 11, ಸ್ಪೇಸ್ ಡೇ ಬಂದ್ರ ಆಗಸ್ಟ್ 23. ಇವು 3 ಡೇಜಸ್ ಗೊತ್ತಿರ್ಬೇಕು ನಿಮ್ಗೆ, ಓಕೆನಾ? ಮತ್ತೆ ಇವರಿಗೆ ಈ ಸಿ ವಿ ರಾಮನ್ ಅವರಿಗೆ 1954ರಲ್ಲಿ ನಮ್ಮ ದೇಶದ ಅತ್ಯಂತ ನಾಗರಿಕ ಆಗಿರುವಂತ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು, ಓಕೆನಾ? ಈ ICS ಅಥವಾ IPS ಅಥವಾ ಇದು UPSC ಅಥವಾ IAS ಪಾಸ್ ಮಾಡಿರುವಂತ ಮೊದಲ ವ್ಯಕ್ತಿ ಸತ್ಯೇಂದ್ರನಾಥ್ ಬೋಸ್ ಕರಿತೀವ್ರಿ, ಓಕೆನಾ? ಇನ್ನ ಈ ಹೋಮಿ ಜಹಾಂಗೀರ್ ಬಾಬಾ ಗೊತ್ತಿರಬೇಕು, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತಾರೆ. ಎದ್ರ ಪಿತಾಮಹ ಹೇಳ್ರಿ ನೋಡೋಣ, ಕಮೆಂಟ್ ಮಾಡ್ತಾರೆ. ಹೋಮಿ ಜಹಾಂಗೀರ್ ಬಾಬಾ ಎದರ ಪಿತಾಮಹ ಆಗಿದ್ದರು? ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ಬೇಕು. ಹೋಮಿ ಜಹಾಂಗೀರ್ ಬಾಬಾ ಎದರ ಪಿತಾಮಹ ಆಗಿದ್ದರು, ಓಕೆನಾ? ಎಸ್, ಹಾಗಾದ್ರ ಮುಂದಿನ ಪ್ರಶ್ನೆ ಬಗ್ಗೆ ಹೋಗೋಣ. ಬನ್ನಿ ನೋಡ್ರಿ, ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. ಮುಂದಿನ ಪ್ರಶ್ನೆ ಬಂದ್ರ, ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ನೋಡ್ರಿ, ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ಓಕೆನಾ? ಹಾಗಾದ್ರೆ ಆನ್ಸರ್ ಏನ್ ನೋಡ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಾದ್ರೆ ಇದರ ಮೊದಲ ಈ ಯೋಜನಾ ಆಯೋಗದ ಪಿತಾಮಹ ಮೊದಲ ಅಧ್ಯಕ್ಷ ಯಾರು ಹೇಳ್ರಿ? ನೆಹರು ಅವ್ರು ಇರ್ತಾರ, ಗೊತ್ತಿರ್ಬೇಕು. ಓಕೆ, ಈಗ ಅದು ನೀತಿ ಆಯೋಗ ಆಗೈತೆ. ಅದು ನೀತಿ ಆಯೋಗ ಕೇಳ್ತಾರ. ಯೋಜನೆಗಳ ಯೋಜನಾ ಆಯೋಗ, ನೀತಿ ಆಯೋಗ. ಹಾಗಾದ್ರ ಇವ್ರು ಏನಂದ್ರ ಈ ಯೋಜನೆ ಇದನ್ನ ನೋಡ್ರಿ, ಯೋಜನಾ ಆಯೋಗಗಳು ಅಂದ್ರ ಒಂಥರ ಯೋಜನೆ ಮಾಡೋದು, ಓಕೆನಾ? ಯೋಜನಾ ಆಯೋಗ ಅದಾವಲ್ಲ, ಇವು ಯಾವ ದೇಶದಿಂದ ನಾವು ಎರಲು ಪಡ್ಕೋತೀವಿ ಅಂದ್ರ ರಷ್ಯಾ ಕಡೆಯಿಂದ ಎರಲು ಪಡ್ಕೋತೀವಿ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರುವಂತ ವ್ಯಕ್ತಿ ಬಂದ್ರ ಸ್ಟಾಲಿನ್. ಯಾರಿ? ಸ್ಟಾಲಿನ್ ಅವರು ಅದನ್ನ ಪ್ರಾರಂಭ ಮಾಡಿರ್ತಾರ ನೋಡ್ರಿ. ರಷ್ಯಾದಲ್ಲಿ ಯೋಜನಾ ಆಯೋಗ ಸ್ಟಾರ್ಟ್ ಮಾಡ್ತಾರ. ಅಂದ್ರ ಈ ಪಂಚವಾರ್ಷಿಕ ಯೋಜನೆಗಳ ಹಿಂಗೊಂದ ಅದ್ರ ಮ್ಯಾಗಿರುವಂತ ಇದೊಂದ ಸಚಿವಾಲಯ ಇದ್ದಾಗ ಒಂಥರ ಗೊತ್ತಿರಬೇಕು ಅದ್ರ. ಬಟ್ ಇದನ್ನ 2015 ಜನವರಿ 1ನೇ ತಾರೀಕು ಅದ ಹೆಸರು ಚೇಂಜ್ ಮಾಡ್ತಾರ. ಗೊತ್ತೈತಿ ನಿಮ್ಗ? ಏನು? ನೀತಿ ಆಯೋಗ ಮಾಡ್ಬಿಡ್ತಾರೆ. ಏನ್ ಮಾಡ್ತಾರ ಹೇಳ್ರಿ? ನೀತಿ ಆಯೋಗ. ಅಂದ್ರೆ ಕಾಮನ್ ಆಗಿ ಗೊತ್ತಿರ್ಬೇಕು. ನೀತಿ ಆಯೋಗದ ಅಧ್ಯಕ್ಷರು ಕಂಪಲ್ಸರಿ ಯಾರು ಇರ್ಬೇಕಂದ್ರ ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ಆ ಒಂದು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರ, ಗೊತ್ತಿರ್ಬೇಕು. ನೀತಿ ಆಯೋಗ ಇದು ಮೇನ್ ಚಿಂತಕ ಚಾವಣಿ ಕರಿತೀವಿ, ಇಂಪಾರ್ಟೆಂಟ್. ಶಾಸ್ತ್ರಿ ಅವ್ರ ಬಗ್ಗೆ ಜಸ್ಟ್ ಹೇಳಿ ನಿಮ್ಗ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಯಾರಂದ್ರ ಇವರು ಭಾರತ ದೇಶದ ಮೊದಲ ಶಿಕ್ಷಣ ಸಚಿವ. ಏನ್ರಿ? ಶಿಕ್ಷಣ ಸಚಿವ ಆಗಿದ್ದರು, ಗೊತ್ತಿರಬೇಕು. ಇವ್ರ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷ ನವೆಂಬರ್ 11ನೇ ತಾರೀಕ ಏನ್ ಆಚರಣೆ ಮಾಡ್ತಾವಂದ್ರ ಶಿಕ್ಷಣ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರ. ಈ ಭಾರತ ರತ್ನ ಪ್ರಶಸ್ತಿಯನ್ನ ನಿರಾಕರಿಸಿರುವಂತ ಏಕೈಕ ವ್ಯಕ್ತಿ ಅಂದ್ರ ಅದು ಇವರು, ಓಕೆನಾ? ಇನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಗ್ಗೆ ನಿಮ್ಗ ಗೊತ್ತೈತಿ. ಇವ್ರು ಭಾರತ ದೇಶದ ಮೊದಲ ಉಪ ಪ್ರಧಾನ ಮಂತ್ರಿ ಆಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶದ ಮೊದಲ ಉಪ ಪ್ರಧಾನಿ ಆಗಿದ್ರು, ಓಕೆನಾ? ಎಸ್, ಹಾಗಾದ್ರ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರಂದ್ರ ಜೆ ನೆಹರು ಅವರು ಹೇಳಬೇಕು. ಅದ ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನ ಮಂತ್ರಿ. ಮತ್ತೆ ಇವ್ರಿಗೆ 1955ರಲ್ಲಿ ನಮ್ಮ ದೇಶದ ಅತ್ಯಂತ ನಾಗರಿಕ ಆಗಿರುವಂತ ಈ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ, ಓಕೆನಾ? ಎಸ್, ಹಾಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ, ಬನ್ನಿ. ಶ್ರೀಮತಿ ಭಕ್ತಿ ಪ್ರದೀಪ್ ಕುಲಕರ್ಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದು ಆಲ್ಮೋಸ್ಟ್ ನಿಮಗೆ ಬರುವಂತ ಕ್ವಶನ್ಸ್ ಎಲ್ಲ ಇವ, ಓಕೆನಾ? ನೋಡ್ರಿ, ಇಲ್ಲಿ ಕೇಳ್ತಾನ ಕೆಲವೊಂದು ಆಟಗಳು, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಟ್ರೋಫಿಗಳು ಕೇಳ್ತಾನ. ಈ ಶ್ರೀಮತಿ ಭಕ್ತಿ ಪ್ರದೀಪ ಕುಲಕರ್ಣಿ ಅವರು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಅಲ್ಲಿ ಕ್ರಿಕೆಟ್, ಬ್ಯಾಡ್ಮಿಂಟನ್, ಕುಸ್ತಿ, ಚೆಸ್. ಈ ತರ ಕ್ವಶನ್ ನಿಮ್ಗ ಬಂದೇ ಬರ್ತಾವ, ಓಕೆನಾ? ಹಾಗಾದ್ರೆ ಇದರ ಆನ್ಸರ್ ಯಾವ್ದಂದ್ರ ಚೆಸ್. ನೋಡ್ರಿ, ಏನ್ರಿ? ಚೆಸ್ ಗೊತ್ತಿರ್ಬೇಕು. ಸೊ ಇದರ ಆನ್ಸರ್ ಬಂದ್ರ ಚೆಸ್. ಯಾವ್ದ್ರಿ? ಚೆಸ್, ಓಕೆನಾ? ಹಾಗಾದ್ರ ಈ ಚೆಸ್ ಅಲ್ಲಿ ಪ್ರಸಿದ್ಧವಾಗಿರುವಂತ ವ್ಯಕ್ತಿಗಳು ಗೊತ್ತಿರಬೇಕು. ಆರ್ ಪ್ರಜ್ಞಾನಂದ. ಯಾರಿ? ಆರ್ ಪ್ರಜ್ಞಾನಂದ ಅಂದ್ರೆ ಇದು ಬಹಳ ಫೇಮಸ್ ಹೆಸರು, ಒಂದ್ ಹೆಸರು. ಮತ್ತೆ ಆರ್ ವೈಶಾಲಿ. ಯಾರಿ? ಆರ್ ವೈಶಾಲಿ, ಇದು ಗೊತ್ತಿರ್ಬೇಕು. ಇನ್ನ ಮತ್ ಬರ್ತೈತಿ ಡಿ ಗುಕೇಶ್. ಯಾರಿ? ಡಿ ಗುಕೇಶ್. ಯಾರು? ಡಿ ಗುಕೇಶ್. ಮತ್ತೊಬ್ರು ಬರ್ತಾರೆ ಇನ್ನೊಂದು ಫೇಮಸ್. ಯಾರು? ಕೋನೇರ ಹಂಪಿ.
ನೋಡ್ರಿ ಕೊನೆರ ಹಂಪಿ. ಇದನ್ನ ಬಿಟ್ಟು ದೊಡ್ಡ ವ್ಯಕ್ತಿ ಇನ್ನೊಂದ್ ಹೆಸರು ಗೊತ್ತಿರ್ಬೇಕು ನಿಮ್ಗೆ ಎಲ್ಲರಿಗೆ. ಆ ಹೆಸರು ಎಲ್ಲರಿಗೆ ಬಹಳ ಫೇಮಸ್. ಏನು? ವಿಶ್ವನಾಥನ್ ಆನಂದ್. ವಿಶ್ವನಾಥನ್. ಓಕೆನಾ? ವಿಶ್ವನಾಥನ್ ಆನಂದ್. ಮತ್ ಆನಂದ್ ಅಂದ್ರ ಮತ್ ನಾವಲ್ಲ. ಓಕೆನಾ? ಸೊ ಇಷ್ಟು ಇವರೆಲ್ಲಾ ಸಂಬಂಧಪಡುವಂತ ಆಟ ಯಾವ್ದದ್ ಕೇಳ್ತಾನ. ಇವೆಲ್ಲಾ ಆಟ ಸಂಬಂಧಪಡುವಂತ ಆಟ ಯಾವ್ದಾರ ಅದು ಚೆಸ್. ಯಾವ್ದ್ರಿ? ಚೆಸ್ ಆಟ. ಕ್ರಿಕೆಟ್ ಅಂತ ಲಿಮಿಟೇ ಇಲ್ಲ. ಬ್ಯಾಡ್ಮಿಂಟನ್ ಬಂದ್ರ ಅದು ಪಿ ವಿ ಸಿಂಧು. ಗೊತ್ತೈತಿ ನಿಮ್ಗೆಲ್ಲರಿಗೆ, ಬಹಳ ಫೇಮಸ್ ಪಿ ವಿ ಸಿಂಧು. ಓಕೆನಾ? ಗೊತ್ತಿರ್ಬೇಕು ನಿಮಗೆ. ಕುಸ್ತಿ ಬಂದ್ರ ರಗಡದಾರ. ವಿನೇಶ್ ಫೋಗಟ್, ದಿನೇಶ್ ಫೋಗಟ್. ಓಕೆನಾ? ಸೊ ಇವೆಲ್ಲ ಬಜರಂಗ್ ಪುನಿಯಾ ಕುಸ್ತಿ ಆಟಗಾರೆಲ್ಲ. ಓಕೆನಾ? ಸಾಕ್ಷಿ ಮಲ್ಲಿಕೆಲ್ಲ ಅವ್ರಿಗೆ ಬರ್ತಾರ ನೋಡಿ. ಸೊ ಇಷ್ಟು ನಿಮಗೆ ಗೊತ್ತಿರ್ಬೇಕು. ಬಟ್ ಇದ್ರ ಆನ್ಸರ್ ನೋಡ್ರಿ, ಭಕ್ತಿ ಪ್ರದೀಪ್ ಕುಲಕರ್ಣಿ ಅವರು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಪಡುತ್ತಾರೆ? ಯಾವ್ದ್ರಿ? ಚೆಸ್. ಹಾಗಾದ್ರೆ ಇವರು ಮೂಲತಃ ಯಾವ ರಾಜ್ಯ ಗೊತ್ತಿರ್ಬೇಕು? ಗೋವಾದವರು. ಯಾವ ರಾಜ್ಯ ಹೇಳ್ರಿ? ಇವರು ಗೋವಾ ರಾಜ್ಯದವರು ಗೊತ್ತಿರ್ಬೇಕು. ಹಾಗಾದ್ರೆ ಇವರಿಗೆ 2021ರಲ್ಲಿ 22ರಲ್ಲಿ ಈ ಭಕ್ತಿ ಅವರಿಗೆ ನೋಡ್ರಿ 2022ರಲ್ಲಿ ದೇಶದ ಒಂದು ಅವಾರ್ಡ್ ಕೊಟ್ಟಿರ್ತಾರೆ. ಯಾವ್ದ್ರಿ? ಈ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅರ್ಜುನ್ ಪ್ರಶಸ್ತಿ ಅಂತ ಬಂದಾಗ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಏನು ಇದು? ದೇಶದ ಎಷ್ಟನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ? 2ನೇ ಅತ್ಯುನ್ನತ ಈ ಕ್ರೀಡಾ ಪ್ರಶಸ್ತಿ ಆಗಿದೆ. ಇದು ನಿಮಗ್ ಗೊತ್ತಿರ್ಬೇಕು. ಓಕೆನಾ? ಎಸ್. ಹಾಗಾದ್ರೆ ಸೊ ಸಿಂಪಲ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ಆನ್ಸರ್. ಭಕ್ತಿ ಪ್ರದೀಪ ಕುಲಕರ್ಣಿ ಅವರು ಯಾವ ಆಟಕ್ಕೆ ಸಂಬಂಧಪಡ್ತಾರೆ? ಚೆಸ್ ಆಟ. ಚೆಸ್ ಅಲ್ಲಿ ಎಷ್ಟು ಬ್ಲಾಕ್ಸ್ ಇರ್ತಾವ? ಚೌಕ್ ಇರ್ತಾ ಕೇಳ್ತಾ ನಿಮಗ 64 ಇರ್ತಾವ. 32 ವೈಟ್ ಕಲರ್, 32 ಬ್ಲಾಕ್ ಕಲರ್ ಇರ್ತಾವ. ಓಕೆನಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಬನ್ನಿ. ಸೊ ಮುಂದಿನ ಪ್ರಶ್ನೆ ನೋಡ್ಕೊರಿ. ಪಂಚಾಯತ್ ವಿಕೇಂದ್ರೀಕರಣ ಕುರಿತು ಬಿಡುಗಡೆ ಮಾಡಿರುವಂತ ವರದಿಯಲ್ಲಿ ಟಾಪ್ ಸ್ಥಾನ ಪಡೆದಂತ ರಾಜ್ಯ ಯಾವುದು? ಅಂದ್ರೆ ಇದು ಕರೆಂಟ್ ಅಫೇರ್ಸ್ ನೋಡ್ರಿ. ಕರೆಂಟ್ ಅಫೇರ್ಸ್ ಪ್ರಕಾರ ಇದು. ಹಾಗಾದ್ರ ಇಲ್ಲಿ ಒಂದೇದ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ತಮಿಳುನಾಡು ಇದಾವ. ಸೊ ಇದರ ಒಂದು ಸರಿಯಾದ ಉತ್ತರ ಯಾವ್ದು ನಿಮ್ಗೆ ಗೊತ್ತಿರ್ಬೇಕು. ಯಾವ್ದು ಹೇಳ್ರಿ? ಕರ್ನಾಟಕ. ನೋಡ್ರಿ ನಮ್ಮ ರಾಜ್ಯ ಈ ಪಂಚಾಯತ್ ಬಗ್ಗೆ ಏನೇನು ಕೆಲಸ ಮಾಡ್ತಾರ, ಏನು ಎಷ್ಟು ವರ್ಕ್ ಮಾಡ್ರ ಅನ್ನೋದು ಅದ್ರ ಫಸ್ಟ್ ಪ್ಲೇಸ್. ವಿಕೇಂದ್ರೀಕರಣ ಮಾಡುವುದರಲ್ಲಿ ನಾವು ಫಸ್ಟ್ ಪ್ಲೇಸ್ ಇದೀವಿ, ಗೊತ್ತಿರ್ಬೇಕು. ಕೇಂದ್ರ ಸರ್ಕಾರ ಇದು ಈ ಕೇಂದ್ರೀಯ ಪಂಚಾಯತ್ ಸಚಿವಾಲಯ ಬಿಡುಗಡೆ ಮಾಡ್ತತಿ ಈ ಒಂದು ವರದಿಯನ್ನ. ಅಲ್ಲಿ ಫಸ್ಟ್ ಸ್ಟೇಟ್ ಬಂದ್ರ ಕರ್ನಾಟಕ ಇದೆ ನೋಡ್ರಿ. ಹಾಗಾದ್ರೆ ಕರ್ನಾಟಕ ಫಸ್ಟ್ ಇದ್ರ ಒಂದೇದು ನಮ್ಮ ರಾಜ್ಯ ಇದ್ರ. ಸೆಕೆಂಡ್ ಕೂಡ ಗೊತ್ತಿರಬೇಕು. ಸೆಕೆಂಡ್ ಇಲ್ಲೇ ಇದೆ ನೋಡಿ, ತಮಿಳ್ನಾಡು. ಓಕೆನಾ ಸರ್? ಸೆಕೆಂಡ್ ಕೇರಳ, 3ನೇದು ಬರ್ತೈತಿ. ಹಾಗಾದ್ರೆ ಇದರ ಸೆಕೆಂಡ್ ಬರೋದು ಯಾವ ರಾಜ್ಯ ಅಂದ್ರ ಕೇರಳ ರಾಜ್ಯ. ಯಾವ್ದ್ರಿ? ಕೇರಳ. ಹಾಗಾದ್ರೆ 3ನೇ ರಾಜ್ಯ ಕೂಡ ಗೊತ್ತಿರ್ಬೇಕು. ಸುಮ್ನೆ ತಮಿಳುನಾಡು. ಯಾವ್ದ್ರಿ? ತಮಿಳುನಾಡು. ಸೊ ಇಷ್ಟು ಈ ಒಂದು ಪ್ರಶ್ನೆ ಬಗ್ಗೆ ಗೊತ್ತಿರ್ಬೇಕು. ಓಕೆನಾ? ಹಾಗಾದ್ರ ಸೊ ಪಂಚಾಯತ್ ಕೇಂದ್ರೀಕರಣ ಕುರಿತು ಬಿಡುಗಡೆ ಮಾಡುವಂತ ವರದಿಯಲ್ಲಿ ಟಾಪ್ ಸ್ಥಾನ ಪಡೆದಂತ ಸ್ಟೇಟ್ ಯಾವ್ದಂದ್ರ ನಮ್ಮ ರಾಜ್ಯ ಕರ್ನಾಟಕ. ಸೆಕೆಂಡ್ ಬಂದ ಕೇರಳ. ಕೇರಳ ಅಂದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವಂತ ಒಂದು ರಾಜ್ಯ ದೇಶದಲ್ಲಿ. ಕರ್ನಾಟಕದಲ್ಲಿ ಏಲಕ್ಕಿ ಬೆಳೆಯುವಂತ ಒಂದು ಪ್ರದೇಶ ಬಂದ್ರೆ ಸಕಲೇಶಪುರ. ಬಟ್ ಏಲಕ್ಕಿ ನಗರ. ಓಕೆನಾ? ನೋಡ್ರಿ ಹೆಂಗದ ಕ್ವಶನ್ಸ್. ಏನು? ಏಲಕ್ಕಿ ನಗರ. ನಗರ ಅಂತ ಎದಕ್ ಕರಿತೀವಿ ಅಂದ್ರೆ ಹಾವೇರಿ ಕರಿತೀವಿ. ಏಲಕ್ಕಿ ನಗರ ಬೇರೆ, ಏಲಕ್ಕಿ ಬೆಳೆಯೋದೇ ಬೇರೆ. ಏಲಕ್ಕಿ ಬೆಳೆಯೋದು ಸಕಲೇಶಪುರ, ನಗರ ಬಂದ್ರೆ ಹಾವೇರಿ. ಓಕೆನಾ? ಸೊ ಇಷ್ಟು ನಿಮಗ್ ಗೊತ್ತಿರಬೇಕು. ರಬ್ಬರ್ ಅತಿ ಹೆಚ್ಚು ಬೆಳೆಯೋದು ಯಾವ ರಾಜ್ಯ? ಕೇರಳ ರಾಜ್ಯ. ಕೇಳ್ತಾ ನಿಮ್ಗೆ ರಬ್ಬರ್. ಇನ್ನ INS ಸುಶೀಲ್ ನೋಡ್ರಿ. INS ಸುಶೀಲ್ ಯಾವ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ? ನೋಡ್ರಿ ಇದು ಕೂಡ ಈ ಅರಬ್ಬಿ ಸಮುದ್ರಕ್ಕ ಇಲ್ಲಿ ಈ ನೇವಿ ಸಂಬಂಧಪಡುವಂತ ಒಂದು ಇದೇ ಇದೆ, ಒಂದು ವಿಮಾನ ಇದ್ದಂಗೆ ಇದು ಒಂಥರ. ಸೊ ಈ ನೇವಿ, ಓಕೆನಾ, ಇಂಡಿಯನ್ ನೇವಿ ಕರಿತೀವಿ ಅದಕ್ಕೆ. ಇಂಡಿಯನ್ ನೇವಿ ಒಳಗೆ ಇದನ್ನ ಇತ್ತೀಚೆಗೆ ಅರಬ್ಬಿ ಸಮುದ್ರಕ್ಕೆ ಸೇರ್ಪಡೆ ಮಾಡ್ಯಾರ. ಇಲ್ಲಿ ತುಶೀಲ್ ಯಾವ್ದ್ರಿ? ತುಶೀಲ. ಇದನ್ನ ಯಾವ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ? ರಷ್ಯಾ, ಓಕೆನಾ, ಅಮೇರಿಕಾ, ಚೀನಾ, ಫ್ರಾನ್ಸ್. ಓಕೆನಾ? ಸೊ ಇದರ ಒಂದು ಸರಿಯಾದ ಉತ್ತರ ಯಾವ್ದಂದ್ರ ಅದು ಏನ್ ಹೇಳ್ಬೇಕು ನೀವೆಲ್ಲರೂ? ರಷ್ಯಾ ಅಂತ ಹೇಳ್ಬೇಕು. ಏನ್ರಿ? ರಷ್ಯಾದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದು ಇತ್ತೀಚೆಗೆ ನಮ್ಮ ದೇಶಕ್ಕೆ ಅದನ್ನ ತರಲಾಗಿದೆ. ಇತ್ತೀಚೆಗೆ ಅದನ್ನ ನಮ್ಮ ದೇಶಕ್ಕೆ ಏನ್ ಮಾಡಲಾಗಿದೆ ಹೇಳ್ರಿ? ತರಲಾಗಿದೆ. ಇದು ನಿಮ್ಗ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಓಕೆನಾ? ಹಾಗಾದ್ರ ಸೊ ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಸೊ ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅನ್ನೋ ಕ್ವಶನ್ ಇದು. ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಈ ಕೆಳಗಿನಲ್ಲಿ ಯಾರನ್ನು ಕರೆಯುತ್ತಾರೆ? ಅಂದ್ರ
ಭಾರತ ವೃದ್ಧ ಪಿತಾಮಹ ಯಾರನ್ನ ಕರೆಯುತ್ತಾರೆ? ಇಲ್ಲಿ ಮಹಾತ್ಮ ಗಾಂಧೀಜಿ, ದಾದಾಬಾಯಿ ನವರೋಜಿ, ಬಾಲ ಗಂಗಾಧರ್ ತಿಲಕ, ಗೋಪಾಲ್ ಕೃಷ್ಣ ಗೋಖಲೆ. ಓಕೆನಾ? ಹಾಗಾದ್ರೆ ಇದರಲ್ಲಿ ಇರುವಂತ ಆನ್ಸರ್ ಗೊತ್ತಿರಬೇಕು, ಸಿಂಪಲ್ ಆಗಿದೆ. ಯಾವ್ದನ್ನು? ದಾದಾಬಾಯಿ ನವರೋಜಿ ಇವರನ್ನು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಗೊತ್ತಿರಬೇಕು, ದಾದಾಬಾಯಿ ನವರೋಜಿ. ಓಕೆನಾ? ಈ ಕಾಂಗ್ರೆಸ್ನ ಅತಿ ಹೆಚ್ಚು ಬಾರಿ ಅಧ್ಯಕ್ಷರಾದಂತ ವ್ಯಕ್ತಿ ಯಾರಂದ್ರೆ ದಾದಾಬಾಯಿ ನವರೋಜಿ. ಗೊತ್ತಿರ್ಬೇಕು ನಿಮ್ಗೆಲ್ಲ. ಗಾಂಧೀಜಿ ಅವ್ರಿಗೆ ಏನ್ ಕರಿತಾರ ಗೊತ್ತೈತಿ ನಿಮ್ಗ? ಒಂದು ಮಹಾತ್ಮ ಕರೀತಾರ, ಒಂದು ರಾಷ್ಟ್ರಪಿತ ಕರೀತಾರ, ಒಂದು ಬಾಪೂಜಿ ಕರೀತಾರ, ಇದು ಕರೀತಾರ. ಓಕೆನಾ? ಎಸ್, ಇವರು ಮಹಾರಾಷ್ಟ್ರದ ವಜ್ರ ಅಂತ ಕರಿತೀವಿ ನೋಡಿ, ಇವರಿಗೆ ಮಹಾರಾಷ್ಟ್ರದ ವಜ್ರ ಅಂತ ಕರಿತೀವಿ. ಬಾಲ ಗಂಗಾಧರ ತಿಲಕ್ ನಿಮ್ಗೆ ಗೊತ್ತೈತಿ. ಓಕೆನಾ? ಸೊ ಇಷ್ಟು ಗೊತ್ತಿರ್ಬೇಕು. ಇನ್ನ ವೃದ್ಧ ಪಿತಾಮಹ ಇವರಾದ್ರ ಭಾರತದ ವೃದ್ಧ ಮಹಿಳೆ, ಭಾರತದ ವೃದ್ಧ ಮಹಿಳೆ ಅಂತ. ಭಾರತ ವೃದ್ಧ ಮಹಿಳೆ ಯಾರಿಗೆ ಕರಿತೀವಿ ಅಂದ್ರ ಅವರು ಅರುಣಾ ಅಸಫ್ ಅಲಿ. ಯಾರಿ? ಅರುಣಾ ಅಸೇಫ್ ಅಲಿ. ಅರುಣಾ ಅಸೇಫ್ ಅಲಿ ಅವ್ರಿಗೆ ಕರೀತಾರ. ಹಾಗಾರ ಇವರು ಏನಂದ್ರ ಈ ಭಾರತ ರತ್ನ ಪ್ರಶಸ್ತಿ ಪಡೆದಂತ, ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಮರಣೋತ್ತರ ಮಹಿಳೆ, ಮೊದಲ ಮರಣೋತ್ತರ ಮಹಿಳೆ ಆಗಿರ್ತಾರ ನೋಡ್ರಿ. ಗೊತ್ತಿರ್ಬೇಕು. 1997ರಾಗ ಅವ್ರಿಗೆ ಕೊಟ್ಟಿರ್ತಾರ. ಇದೇ 1997ರಾಗ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಕೂಡ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರ. ಹಾಗಾದ್ರ ಇವರ ಒಂದು ಆತ್ಮಚರಿತ್ರೆ ಬಂದ್ರ ವಿಂಗ್ಸ್ ಆಫ್ ಫೈರ್. ಯಾವ್ದ್ರಿ? ವಿಂಗ್ಸ್ ಆಫ್ ಫೈರ್. ಇದು ಗೊತ್ತಿರ್ಬೇಕು ನಿಮ್ಗೆಲ್ಲ. ಓಕೆನಾ? ಎಸ್, ಸೊ ಇಷ್ಟು ಗೊತ್ತಿರ್ಬೇಕು. ಇನ್ನು ಕರ್ನಾಟಕದ ವೃದ್ಧ ಪಿತಾಮಹ ಗೊತ್ತಿರ್ಬೇಕು. ಕರ್ನಾಟಕದ, ಓಕೆನಾ, ಕರ್ನಾಟಕದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದ್ರ ಅದು ಸರ್ ಎಂ ವಿಶ್ವೇಶ್ವರಯ್ಯ. ಇವ್ರಿಗೆ ಕೂಡ 1955ರಲ್ಲಿ ನಮ್ಮ ಭಾರತ ರತ್ನ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವ್ರು ಗೊತ್ತಿರಬೇಕು. ಓಕೆನಾ? ಕರ್ನಾಟಕದ ಕೌಟಿಲ್ಯ ಎಂದು ಕೂಡ ಕರೀತಾರೆ ಇವರಿಗೆ. ಕರ್ನಾಟಕದ ಕೌಟಿಲ್ಯ ಎಂದು ಕೂಡ ಕರೀತಾರ. ಸೊ ಸಿಂಪಲ್ ಆಗಿ ಆನ್ಸರ್ ಬಂದ್ರ ದಾದಾಬಾಯಿ ನವರೋಜಿ. ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಹಾಗಾದ್ರ ಮುಂದಿನ ಪ್ರಶ್ನೆ ಬಂದಾಗ ಅಸ್ಸಾಂನಲ್ಲಿ ಆಚರಿಸಲಾಗುವಂತ ಸುಗ್ಗಿ ಹಬ್ಬ ಯಾವುದು? ಅಸ್ಸಾಮದಲ್ಲಿ ಆಚರಣೆ ಮಾಡುವಂತ ಸುಗ್ಗಿ ಹಬ್ಬ ಯಾವುದಂದ್ರ ಅಲ್ಲಿ ಸತ್ರಿಯ, ಬಿಹು, ಕಾನೋ, ದಾಂಡಿಯ. ಓಕೆನಾ? ಸೊ ನೋಡಿ, ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇದನ್ನ ಕ್ವಶನ್. ಸೊ ತುಂಬಾ ಸಲ ನಾವು ಹೇಳಿದೀವಿ, ಸುಗ್ಗಿ ಹಬ್ಬ ಬಂದ್ರ ಯಾವ್ದಂದ್ರ ನೀವು ಏನ್ ಹೇಳ್ಬೇಕು? ಬಿಹು ಹೇಳ್ಬೇಕು. ಯಾವ್ದ್ರಿ? ಬಿಹು ಹೇಳ್ಬೇಕು, ಸುಗ್ಗಿ ಹಬ್ಬ. ಬಟ್ ಸತ್ರಿಯ ಅನ್ನೋದು ಕೂಡ ಅಸ್ಸಾಂನಲ್ಲಿ ಕಂಡು ಬರುತ್ತದೆ. ಗೊತ್ತಿರಬೇಕು. ಅಥವಾ ಸಿಂಪಲ್ ಆಗಿ ನೋಡ್ರಿ, ಈ ಅಸ್ಸಾಂನಲ್ಲಿ ಕಂಡು ಬರುವಂತ ನೃತ್ಯಗಳು ಬಂದ್ರೆ ಒಂದು ಸತ್ರಿಯ ಇದೆ, ಮತ್ತು ಒಂದು ಬಿಹು ಇದೆ, ಮತ್ತು ಒಂದು ಕಾನೋ ಇದೆ. ಇವು ಎಲ್ಲ ಅಲ್ಲೇ ಬರ್ತಾವ ನೋಡ್ರಿ. ಇವು 3 ಅಲ್ಲೇ ಬರ್ತಾವ. ಓಕೆನಾ? ಮತ್ತು ಕಾಣೋ ಇದೆ. ಗೊತ್ತಿರ್ಬೇಕು. ಇನ್ನು ದಾಂಡಿಯಾ ಹೇಳಿ ನಿಮಗ್ನ. ದಾಂಡಿಯಾ ಬಂದ್ರೆ ಇಲ್ಲಿ ಬರ್ಬೇಕು ಹೇಳ್ರಿ, ಗುಜರಾತ್ ಬರಿಬೇಕು. ಇಲ್ಲಿ ಬರ್ಬೇಕು, ಗುಜರಾತ್ ಒಳಗ್ ಬರ್ತೈತಿ. ಬಟ್ ಸುಗ್ಗಿ ಹಬ್ಬ ಸಂಬಂಧ ಪಡೋದು ಯಾವ್ದು ಕೇಳ್ತಾನ ಕ್ವಶನ್ ಅವ. ಸುಗ್ಗಿ ಹಬ್ಬ ಬಂದ್ರೆ ಏನ್ ಹೇಳ್ಬೇಕು ನೀವು? ಬಿಹು ಅಷ್ಟೇ ಹೇಳ್ಬೇಕು. ಬಟ್ ಸತ್ರಿಯ ಹಬ್ಬ ಐತಲ್ಲ, ನೃತ್ಯ ಐತಲ್ಲ, ಸತ್ರಿಯ ನೃತ್ಯ ಐತಲ್ಲ, ಸೊ ಇದಕ್ಕೆ ಕೂಡ ಏನಂದ್ರ ಈ ಶಾಸ್ತ್ರೀಯ ಸ್ಥಾನಮಾನ ನೀಡಾರ. ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಂತ ನೃತ್ಯ ಕೂಡ ಯಾವ್ದಂದ್ರ ಅದು ಸತ್ರಿಯ ಕೂಡ ಕೊಟ್ಟಿರ್ತಾರ. ಓಕೆನಾ? ಎಸ್, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಗೊತ್ತಿರಬೇಕು. ಈ ಅಸ್ಸಾಂನಲ್ಲಿ ಕಂಡು ಬರುವಂತ ಸುಗ್ಗಿ ಹಬ್ಬ ಯಾವ್ದಂದ್ರ ಅದು ಬಿಹು ಹೇಳ್ಬೇಕು. ನೀವು ಏನ್ ಹೇಳ್ಬೇಕ್ರಿ? ಬಿಹು ಹೇಳ್ಬೇಕು. ಸತ್ರಿಯ ಅಲ್ಲ, ಸತ್ರಿಯ ಕೂಡ ಅಲ್ಲೇ ಐತಿ. ಕಾನೋ ಅಲ್ಲ, ಕಾನೋ ಕೂಡ ಅಲ್ಲೇ ಐತಿ. ಬಟ್ ಅವು ಬೇರೆ. ಓಕೆನಾ? ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಬಂದಾಗ ಇಲ್ಲಿ ಜಗತ್ತಿನ ಅತ್ಯಂತ ಕಿರಿಯ ಮಹಿಳಾ ಪ್ರಧಾನಮಂತ್ರಿ ಯಾರು? ಜಗತ್ತಿನ ಅತ್ಯಂತ ಕಿರಿಯ ಪ್ರಧಾನಿ ಯಾರು? ಕ್ವಶನ್ ಐತಿ ನೋಡ್ರಿ. ಇದು ಈ ತರ ಕ್ವಶನ್ ಬರ್ತಾವ ನಿಮಗ. ಜಗತ್ತಿನ ಅತ್ಯಂತ ಕಿರಿಯ ಪ್ರಧಾನಿ ಶ್ರೀಮಾವು ಭಂಡಾರಿ ನಾಯಕ್, ಇಂದಿರಾ ಗಾಂಧಿ, ಸನ್ನಾ ಮರಿನ್, ಸರೋಜಿನಿ ನಾಯ್ಡು. ಹಾಗಾದ್ರ ಜಗತ್ತಿನ ಅತ್ಯಂತ ಕಿರಿಯ ಪ್ರಧಾನಿ ಆನ್ಸರ್ ಬಂದ್ರೆ ಏನ್ ಹಾಕ್ಬೇಕು ನಾವು? ಸನ್ನಾ ಮರಿನ್. ಯಾರಿ? ಸನ್ನಾ ಮರಿನ್. ಸನ್ನಾ ಮರಿನ್ ಯಾವ ದೇಶ ಪ್ರಧಾನಿ ಮಂತ್ರಿ ಆಗಿದ್ರು? ಫಿನ್ಲ್ಯಾಂಡ್. ಯಾರಿ? ಫಿನ್ಲ್ಯಾಂಡ್ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಯಾವ ವರ್ಷ ಆಗಿದ್ರು? 2019ರಲ್ಲಿ. ಅವ್ರು ಆದಾಗ ಎಷ್ಟು ವರ್ಷ ಇತ್ತು ಅವ್ರಿಗೆ? 34 ವರ್ಷಗಳಾಗಿದ್ದು. ಗೊತ್ತಿರಬೇಕು. ಇನ್ನು ಫಿನ್ಲ್ಯಾಂಡ್ ದೇಶ ಬಗ್ಗೆ ನಿಮ್ ಭಾಷಣ ಹೇಳ್ತಾ ಇದ್ದೀನಿ. ಇದಕ್ಕ ಸಹಸ್ರ ಸರೋವರ ನಾಡು ಎಂದು ಕರೆಯುತ್ತಾರೆ. ಓಕೆನಾ? ಇದು ಜಗತ್ತಲ್ಲಿ ಅತಿ ಹೆಚ್ಚು ಸಂತೋಷವಾಗಿರುವಂತ ಒಂದು ದೇಶ. ಸಂತೋಷವಾಗಿರುವಂತ ದೇಶ ಎಷ್ಟನೇ ಪ್ಲೇಸ್ ಹೇಳ್ರಿ? 1ನೇ ಪ್ಲೇಸ್ ಇದೆ. ಹಾಗಾದ್ರ ಸಂತೋಷದಲ್ಲಿ ಕೊನೆಯ ಪ್ಲೇಸ್, ಲಾಸ್ಟ್ ಪ್ಲೇಸ್ ಅಲ್ಲಿ ಇರುವಂತ ದೇಶ ಗೊತ್ತಿರಬೇಕು.
ಅದು ಅಫ್ಘಾನಿಸ್ತಾನ್. ಯಾವ್ದ್ರಿ? ಅಫ್ಘಾನಿಸ್ತಾನ್. ಹಾಗಾದ್ರ ನಮ್ಮ ದೇಶ ಈ ಖುಷಿಯಾಗಿರುವಂತ ಹ್ಯಾಪಿಯೆಸ್ಟ್ ಇಂಡೆಕ್ಸ್ ಎಷ್ಟನೇ ಪ್ಲೇಸ್ ಅಂದ್ರ 126ನೇ ಪ್ಲೇಸ್ ನಮ್ಮ ಭಾರತ ದೇಶ ಕಂಡು ಬರುತ್ತದೆ. ಹಾಗಾದ್ರ ಈ ಫಿನ್ಲ್ಯಾಂಡ್ ಎಷ್ಟನೇದಂದ್ರ ಈ ನ್ಯಾಟೋ ದೇಶದ ಅಥವಾ ನ್ಯಾಟೋ ಒಕ್ಕೂಟದ ಎಷ್ಟನೇ ದೇಶ ಅಂದ್ರ 31ನೇ ದೇಶಕ್ಕೆ ಸೇರ್ಪಡೆ ಆದತಿ. ಹಾಗಾದ್ರೆ ನ್ಯಾಟೋದ 32ನೇ ದೇಶ ಗೊತ್ತಿರಬೇಕು, ಸ್ವೀಡನ್. ಯಾವ್ದ್ರಿ? ಸ್ವೀಡನ್. ಹಾಗಾರ ನ್ಯಾಟೋ ಕೇಂದ್ರ ಕಚೇರಿ ಕೇಳಿ ನಿಮಗೆ ವಿಲೇಜ್ ಅಕೌಂಟ್ ಕ್ವಶನ್ ಕೇಳೋಣ. ಹಾಗಾದ್ರೆ ನ್ಯಾಟೋ ನಿಮಗ್ ಕೂಡ ಬರ್ಬೋದು. ನ್ಯಾಟೋ ಬಂದ್ರ ಬ್ರುಸೆಲ್ಸ್. ಎಲ್ರಿ? ಬ್ರುಸೆಲ್ಸ್ ಅಲ್ಲಿ ಕಂಡು ಬರ್ತದೆ. ಬ್ರುಸೆಲ್ಸ್ ಯಾವ ದೇಶದ ರಾಜಧಾನಿ? ಬೆಲ್ಜಿಯಂ ದೇಶದ ರಾಜಧಾನಿ ಆಗಿರುತ್ತದೆ. ನ್ಯಾಟೋ ಗೊತ್ತಿರಬೇಕು. ನ್ಯಾಟೋ ಅಲ್ಲಿ ಪ್ರೆಸೆಂಟ್ 2 ದೇಶದ ಹೇಳ್ರಿ, 32 ದೇಶಗಳು ಕಂಡು ಬರ್ತಾವ. ಈ 32ನೇ ವಿಧಿ ಏನ್ ಕರ್ತಾರ? ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯುತ್ತಾರೆ. ಗೊತ್ತಿರಬೇಕು. ಸಂವಿಧಾನದ ಬೆನ್ನೆಲುಬು ಎದಕ್ಕೆ ಕರಿತೀವಿ? 19ನೇ ವಿಧಿ ಕರಿತೀವಿ. ಇವು ಗೊತ್ತಿರಬೇಕು. ಓಕೆನಾ? ಇವರು ಜಗತ್ತಿನ ಈಗಡೆ ಬರೀ ಮತ್ತೆ ವಾಪಸ್. ಇವ್ರು ಯಾರಂದ್ರ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಿ, ಜಗತ್ತಿನ ಮೊದಲ ಮಹಿಳಾ PM ಆಗಿದ್ರು. ಯಾವ ದೇಶಕ್ಕಾಗಿದ್ರು? ಶ್ರೀಲಂಕಾ ದೇಶಕ್ಕ ಇವ್ರು ಆಗಿರ್ತಾರ. ಹಾಗಾದ್ರೆ ಇವ್ರು ಯಾರು? ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ, ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ. ಓಕೆನಾ? ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಯಾರಂದ್ರ ಅದು ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಆದಂತ ವರ್ಷ ಗೊತ್ತಿರಬೇಕು. ಆದಂತ ವರ್ಷ 1966 ಜನವರಿ 24ಕ್ಕ ಮೊದಲ ಬಾರಿಗೆ ಅಧಿಕಾರ ತಗೋತಾರ. ಅದಕ್ಕೆ ಜನವರಿ 24 ಏನ್ ಆಚರಣೆ ಮಾಡ್ತಾರ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿವಸ ಆಗಿ ಆಚರಣೆ ಮಾಡ್ತಾರ. ಗೊತ್ತಿರಬೇಕು. ಇನ್ನು ಸರೋಜಿನಿ ನಾಯ್ಡು ಅಂದ್ರೆ ಯಾರು? ಇವ್ರು ಭಾರತ ದೇಶದ ಮೊದಲ ಮಹಿಳಾ ರಾಜ್ಯಪಾಲ. ಏನ್ರಿ? ಮಹಿಳಾ ರಾಜ್ಯಪಾಲರಾಗಿದ್ದರು. ಇಷ್ಟು ಈ ಎಲ್ಲಾ ಮಹಿಳೆಯರ ಬಗ್ಗೆ ಗೊತ್ತಿರಬೇಕು. ಇವರು ಜಗತ್ತಿನ ಮೊದಲ ಪ್ರಧಾನಿ, ಭಾರತ ಮೊದಲ ಪ್ರಧಾನಿ, ಇನ್ನ ಅತ್ಯಂತ ಕಿರಿಯ ಪ್ರಧಾನಿ, ಮೊದಲ ರಾಜ್ಯಪಾಲ. ಇನ್ನ ಭಾರತದ ಅತ್ಯಂತ 2ನೇ ಕಿರಿಯ ಪ್ರಧಾನಿ ಬಂದ್ರ ಇಂದಿರಾ ಗಾಂಧಿ. ಎಷ್ಟು ವರ್ಷಿಗೆ? 48. ಎಷ್ಟು ವರ್ಷಿಗೆ? 48. ಇನ್ನು ದೇಶದ ಅತ್ಯಂತ ಕಿರಿಯ ಪ್ರಧಾನಿ ಬಂದ್ರ ರಾಜೀವ್ ಗಾಂಧಿ. ದೇಶದ ಅತ್ಯಂತ ಹಿರಿಯ ಪ್ರಧಾನಿ ಬಂದ್ರ ಮೊರಾರ್ಜಿ ದೇಸಾಯಿ. ಯಾರಿ? ಮೊರಾರ್ಜಿ ದೇಸಾಯಿ. ಇದು ನಿಮ್ಗ ಗೊತ್ತಿರಬೇಕು. ಇಂದಿರಾ ಗಾಂಧಿ ಭಾರತದ ಪ್ರಶಸ್ತಿ ಕೊಟ್ಟಾರ, ಮತ್ತೆ ಇವ್ರು ಯಾರಿಗ್ ಕೊಟ್ಟಿಲ್ಲ. ಓಕೆನಾ? ಸೊ ಪ್ರಧಾನಮಂತ್ರಿ ಬಗ್ಗೆ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆನಾ? ಎಸ್. ಓಕೆ. ಸೊ ಇಲ್ಲಿವರೆಗೆ ಕ್ಲಾಸ್ ಈ RRB ಗ್ರೂಪ್ ಡಿ ಸಲುವಾಗಿ ಸತತವಾಗಿ ಒಂದು 15 ಕ್ವಶನ್ ನಾವು ಡಿಸ್ಕಸ್ ಮಾಡಿವಿ. ಸೊ ಅದ್ರ ಬಗ್ಗೆ ಮತ್ತೆ ನಾಳೆ ಕ್ಲಾಸ್ ಇದ್ದೇ ಇರ್ತಾವ. ಸೊ ಚೆನ್ನಾಗಿ ಓದ್ರಿ. ಓಕೆನಾ? ಎಸ್. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರಗಳು. ಥ್ಯಾಂಕ್ ಯು.